ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳದು ಟಾಪ್ 200 ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಇದು ಪಾರ್ಟ್ 2. ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಆಗಿದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಮುಂಬರುವ KPSC, FDA, SDA, RRB, SSC ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. Who among the following was born on April 14, 1891? ಈ ಕೆಳಗಿನವರಲ್ಲಿ ಯಾರು ಏಪ್ರಿಲ್ 14, 1891 ರಂದು ಜನಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಭಾರತೀಯ ಸಾಮಾಜಿಕ ಸುಧಾರಕ BR ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ರಂದು ಜನಿಸಿದರು. ದಲಿತರ ಬಗ್ಗೆ ಸಾಮಾಜಿಕ ತಾರತಮ್ಯದ ವಿರುದ್ಧ ಪ್ರಚಾರ ಮಾಡಲು ಡಾಕ್ಟರ್ ಅಂಬೇಡ್ಕರ್ ಅವರು ಹೆಸರುವಾಸಿಯಾಗಿದ್ದರು. ಅಂಬೇಡ್ಕರ್ ಜಯಂತಿ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ವಿಶ್ವಾದ್ಯಂತ ಆಚರಿಸಲಾಗುತ್ತದೆ. ಸ್ನೇಹಿತರೆ, BR ಅಂಬೇಡ್ಕರ್ ರಿಲೇಟೆಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ. BR ಅಂಬೇಡ್ಕರ್ ಅವರದು ಫುಲ್ ನೇಮ್ ಬಾಬಾ ಸಾಹೇಬ್ ರಾಮ್ಜಿರಾವ್ ಅಂಬೇಡ್ಕರ್. ಸ್ನೇಹಿತರೆ, ಅವರು ಏಪ್ರಿಲ್ 14, 1891 ರಂದು ಜನಿಸಿದರು. ಆ್ಯಂಡ್ ಸ್ನೇಹಿತರೆ, ಅವರು ಮಾವ್ ಮಧ್ಯಪ್ರದೇಶನಲ್ಲಿ ಜನಿಸಿದರು. ಆ್ಯಂಡ್ ಸ್ನೇಹಿತರೆ, BR ಅಂಬೇಡ್ಕರ್ ಅವರು ಪಬ್ಲಿಷ್ ಮಾಡಿರೋ ಮ್ಯಾಗ್ಝಿನ್ ಮೂಕ ನಾಯಕ. ಆ್ಯಂಡ್ ಸ್ನೇಹಿತರೆ, BR ಅಂಬೇಡ್ಕರ್ ಅವರು 6 ಡಿಸೆಂಬರ್ 1956 ರಂದು ನಿಧನರಾದರು. ಆ್ಯಂಡ್ ಸ್ನೇಹಿತರೆ, ಅವರಿಗೆ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಆ್ಯಂಡ್ ಸ್ನೇಹಿತರೆ, BR ಅಂಬೇಡ್ಕರ್ ಅವರು ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಆ್ಯಂಡ್ ಸ್ನೇಹಿತರೆ, ರೆಸ್ಟಿಂಗ್ ಪ್ಲೇಸ್ ಆಫ್ BR ಅಂಬೇಡ್ಕರ್ ಮೆಮೋರಿಯಲ್ ಚೈತ್ಯ ಭೂಮಿ. ಆ್ಯಂಡ್ ಸ್ನೇಹಿತರೆ, ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ BR ಅಂಬೇಡ್ಕರ್. Veteran political leader Rajshekaran passed away on April 13. He belonged to which political party? ಹಿರಿಯ ರಾಜಕೀಯ ನಾಯಕ ರಾಜಶೇಖರನ್ ಅವರು ಏಪ್ರಿಲ್ 13 ರಂದು ನಿಧನರಾದರು. ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಕೇಂದ್ರದ ಮಾಜಿ ಸಚಿವ್ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡ MV ರಾಜಶೇಖರನ್ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾದರು. ಸ್ನೇಹಿತರೆ, ಅವರು ಭಾರತೀಯ ರಾಜ್ಯಸಭೆಯ ಮಾಜಿ ಸದಸ್ಯರಾಗಿದ್ದರು ಮತ್ತು 1928ರ ಸೆಪ್ಟೆಂಬರ್ 12 ರಂದು ಕರ್ನಾಟಕದ ರಾಮನಗರ ಜಿಲ್ಲೆಯ ಮರಲ್ವಾಡಿಯಲ್ಲಿ ಜನಿಸಿದರು. ಹೂ ಹ್ಯಾಸ್ ಡೆವಲಪ್ಡ್ ಕೋವಿಡ್ ಸ್ಯಾಂಪಲ್ ಕಲೆಕ್ಷನ್ ಕಿಯೋಸ್ಕ್ ಕೋಸ್ಯಾಕ್? ಕೋವಿಡ್ ಮಾದರಿ ಸಂಗ್ರಹ ಕಿಯೋಸ್ಕ್ ಅನ್ನು ಅಭಿವೃದ್ಧಿಪಡಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, DRDO. DRDO ಮಾದರಿ ಕೋವಿಡ್ ಸಂಗ್ರಹ ಕಿಯೋಸ್ಕ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೋಸ್ಯಾಕ್ದು ಫುಲ್ ಫಾರ್ಮ್ ಸ್ನೇಹಿತರೆ ಕೋವಿಡ್ ಸ್ಯಾಂಪಲ್ ಕಲೆಕ್ಷನ್ ಕಿಯೋಸ್ಕ್. ಸೋಂಕಿತ ಕೋವಿಡ್-19 ರೋಗಿಗಳ ಮಾದರಿಗಳನ್ನು ತೆಗೆದುಕೊಳ್ಳುವಾಗ ಕಿಯೋಸ್ಕ್ ಆರೋಗ್ಯ ಕಾರ್ಯಕರ್ತರಿಗೆ ಉಪಯುಕ್ತವಾಗಿರುತ್ತದೆ. ಸೊ DRDO ಕೋವಿಡ್ ಸ್ಯಾಂಪಲ್ ಕಲೆಕ್ಷನ್ ಕಿಯೋಸ್ಕ್ ಅನ್ನು ಅಭಿವೃದ್ಧಿಪಡಿಸಿದೆ. ವಾಟ್ ಈಸ್ ದ ಥೀಮ್ ಫಾರ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಬುಕ್ ಡೇ 2020? ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನ 2020ರ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಅ ಹಂಗರ್ ಫಾರ್ ವರ್ಡ್ಸ್. ಪ್ರತಿ ವರ್ಷ ಏಪ್ರಿಲ್ 2 ರಂದು ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನವನ್ನು ಆಚರಿಸಲಾಗುತ್ತದೆ, ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಬುಕ್ ಡೇ. ಓದುವ ಪ್ರೀತಿಯನ್ನು ಪ್ರೇರೇಪಿಸಲು ಮತ್ತು ಮಕ್ಕಳ ಪುಸ್ತಕಗಳತ್ತ ಗಮನ ಹರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ, 2020ರ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಬುಕ್ ಡೇದು ಥೀಮ್ ಅ ಹಂಗರ್ ಫಾರ್ ವರ್ಡ್ಸ್. Which nation has stopped its funding to World Health Organization? ವಿಶ್ವ ಆರೋಗ್ಯ ಸಂಸ್ಥೆಗೆ ನೀಡುವ ಹಣವನ್ನು ಯಾವ ರಾಷ್ಟ್ರ ನಿಲ್ಲಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಯುನೈಟೆಡ್ ಸ್ಟೇಟ್ಸ್. ವಿಶ್ವ ಆರೋಗ್ಯ ಸಂಸ್ಥೆಗೆ ನೀಡುತ್ತಿರುವ ಹಣವನ್ನು ಯುನೈಟೆಡ್ ಸ್ಟೇಟ್ಸ್ ನಿಲ್ಲಿಸಿದೆ. US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2020ರ ಏಪ್ರಿಲ್ 14 ರಂದು ತಮ್ಮ ಆಡಳಿತಕ್ಕೆ ನಿಧಿಯನ್ನು ನಿಲ್ಲಿಸುವಂತೆ ಸೂಚನೆಯನ್ನು ನೀಡಿದ್ದು, ಕೊರೋನಾ ವೈರಸ್ ಹರಡುವುದನ್ನು ತೀವ್ರವಾಗಿ ನಿರ್ವಹಿಸುವಲ್ಲಿ ಮತ್ತು ಮುಚ್ಚು ಹಾಕುವಲ್ಲಿ WHO ಪಾತ್ರವನ್ನು ನಿರ್ಣಯಿಸಲು ಪರಿಶೀಲನೆ ನಡೆಸಲಾಗುವುದು. ವಿಶ್ವ ಆರೋಗ್ಯ ಸಂಸ್ಥೆದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ಜೆನೆವಾನಲ್ಲಿದೆ. ಆ್ಯಂಡ್ ವಿಶ್ವ ಆರೋಗ್ಯ ಸಂಸ್ಥೆದು ಡೈರೆಕ್ಟರ್ ಜನರಲ್ ಟೆಡ್ರೋಸ್ ಅಡಿನೋಮ್. ವಿಚ್ ಇಂಡಿಯನ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಲಾಂಚ್ ಅನ್ನಪೂರ್ಣ ಸಪ್ಲೈ ಮಿತ್ರ ಪೋರ್ಟಲ್ ಫಾರ್ ಸಿಟಿಸನ್ಸ್ ಫುಡ್ ನೀಡ್ಸ್? ನಾಗರಿಕರ ಆಹಾರ ಅಗತ್ಯಗಳಿಗಾಗಿ ಅನ್ನಪೂರ್ಣ ಮತ್ತು ಸರಬರಾಜು ಮಿತ್ರ ಪೋರ್ಟಲ್ಗಳನ್ನು ಯಾವ ಭಾರತೀಯ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉತ್ತರ ಪ್ರದೇಶ್. ಕೋವಿಡ್-19 ಬಿಕ್ಕಟ್ಟಿನ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಆಹಾರದ ಅಗತ್ಯಗಳನ್ನು ಅನುಕೂಲಕ್ಕಾಗಿ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಅನ್ನಪೂರ್ಣ ಪೋರ್ಟಲ್ ಮತ್ತು ಸಪ್ಲೈ ಮಿತ್ರ ಪೋರ್ಟಲ್ಗಳನ್ನು ಪ್ರಾರಂಭಿಸಿದೆ. ಯುಪಿ ಕೃಷಿ ಉತ್ಪಾದನಾ ಆಯುಕ್ತ ಅಲೋಕ್ ಸಿನ್ಹಾ ಅವರು ಈ ಪೋರ್ಟಲ್ನ ಪ್ರಾರಂಭಿಸಿದ್ದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಮತ್ತು ಉತ್ತರ ಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್. ನೇಮ್ ದ ಮಲ್ಟಿಲಿಂಗ್ವಲ್ ಸೈನ್ಸ್ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಲಾಂಚ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರ ಪ್ರಾರಂಭಿಸಿದ ಬಹುಭಾಷಾ ವಿಜ್ಞಾನ ಸಂವಹನ ಉಪಕ್ರಮವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೋವಿಡ್ ಗ್ಯಾನ್. ಕೋವಿಡ್-19 ರೋಗದ ತಿಳುವಳಿಕೆಯಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಸಮಗ್ರ ವಿಧಾನವನ್ನು ತರುವುದು ಈ ವೆಬ್ಸೈಟ್ನ ಮುಖ್ಯ ಉದ್ದೇಶವಾಗಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ವೈಜ್ಞಾನಿಕ ಮತ್ತು ವಾಸ್ತವಿಕ ಅಂಶಗಳನ್ನು ಸಾರ್ವಜನಿಕ ವಲಯ ಬಹುಭಾಷಾ ವಿಜ್ಞಾನ ಸಂವಹನಕ್ಕೆ ತರಲು ಈ ವೆಬ್ಸೈಟ್ ಉದ್ದೇಶಿಸಿದೆ. ಆ್ಯಂಡ್ ಸ್ನೇಹಿತರೆ ಕೋವಿಡ್-19ಗೆ ಪ್ರತಿಕ್ರಿಯೆಯಾಗಿ ಸಂಪನ್ಮೂಲಗಳ ಸಂಗ್ರಹವನ್ನು ಒಟ್ಟುಗೂಡಿಸುವ ಕೇಂದ್ರವಾಗಿ ಕೋವಿಡ್ ಗ್ಯಾನ್ ಕಾರ್ಯನಿರ್ವಹಿಸುತ್ತದೆ. Researchers of which institute has developed the cost-effective disinfectant chamber named Zero COV? ಯಾವ ಸಂಸ್ಥೆಯ ಸಂಶೋಧಕರು ಝೀರೋ COV ಎಂಬ ಹೆಸರಿನ ಸೋಂಕು ನಿವಾರಕವನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ NIT ಕರ್ನಾಟಕ. NIT ಕರ್ನಾಟಕ ಕಾಸ್ಟ್ ಎಫೆಕ್ಟಿವ್ ಡಿಸ್ಇನ್ಫೆಕ್ಟೆಂಟ್ ಚೇಂಬರ್ ಝೀರೋ COV ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. Writer Abdul Wahab has won 13th International Prize for Arabic Fiction 2020 for his novel The Spartan Court. He belongs to which country? ಬರಹಗಾರ ಅಬ್ದುಲ್ ವಹಾಬ್ ಇಸಾಯಿ ತಮ್ಮ ದಿ ಸ್ಪಾರ್ಟನ್ ಕೋರ್ಟ್ ಕಾದಂಬರಿಗಾಗಿ ಅರೇಬಿಕ್ ಫಿಕ್ಷನ್ 2020 13ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅವರು ಯಾವ ದೇಶಕ್ಕೆ ಸೇರಿದವರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಲ್ಜೇರಿಯಾ. ಅಲ್ಜೇರಿಯಾದು ಕ್ಯಾಪಿಟಲ್ ಸ್ನೇಹಿತರೆ ಅಲ್ಜೀರ್ಸ್ ಮತ್ತು ಅಲ್ಜೇರಿಯಾದು ಕರೆನ್ಸಿ ಅಲ್ಜೇರಿಯನ್ ದಿನಾರ್. ನೇಮ್ ದ ಇಂಡಿಯನ್ ಕ್ರಿಕೆಟರ್ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಬ್ರ್ಯಾಂಡ್ ಅಂಬಾಸಡರ್ ಆಫ್ ಪೋಕರ್ ಸ್ಟಾರ್ಸ್ ಇಂಡಿಯಾ. ಪೋಕರ್ ಸ್ಟಾರ್ಸ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನೇಮಕಗೊಂಡಿರುವ ಭಾರತೀಯ ಕ್ರಿಕೆಟರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ MS ಧೋನಿ. ಪೋಕರ್ ಸ್ಟಾರ್ಸ್ ಇಂಡಿಯಾ ತನ್ನ ಹೊಸ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಭಾರತದ ಮಾಜಿ ಕ್ರಿಕೆಟ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ನೇಮಿಸಿದ್ದಾರೆ. MS ಧೋನಿ ಅವರ ನೇಮಕಾತಿಗೆ ಮೊದಲು ಜನಪ್ರಿಯ ಬಾಲಿವುಡ್ ನಟ ನವಾಜುದ್ದೀನ್ ಸಿದ್ದಿಕಿ ಈ ಕಂಪನಿಯ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದರು. ಸೊ ಪೋಕರ್ ಸ್ಟಾರ್ಸ್ ಇಂಡಿಯಾದು ಬ್ರ್ಯಾಂಡ್ ಅಂಬಾಸಡರ್ MS ಧೋನಿ. ವಿತ್ ವಿಚ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ BSNL ಹ್ಯಾಸ್ ಪಾರ್ಟ್ನರ್ ಟು ಲಾಂಚ್ ಭಾರತ್ ಇನ್ಸ್ಟಾಪೇ UPI ಬೇಸ್ಡ್ ಪೇಮೆಂಟ್ ಪ್ಲಾಟ್ಫಾರ್ಮ್? ಯಾವ ಸಾರ್ವಜನಿಕ ವಲಯದ ಬ್ಯಾಂಕ್ನೊಂದಿಗೆ ಸರ್ಕಾರಿ ಟೆಲಿಕಾಂ ಆಪರೇಟರ್ BSNL UPI ಆಧಾರಿತ ಪಾವತಿ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI. BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೌಭಾಗ್ಯತ್ವದಲ್ಲಿ UPI ಪೇಮೆಂಟ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ. BSNLದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ನವದೆಹಲಿಯಲ್ಲಿದೆ. ಆ್ಯಂಡ್ BSNLದು ಪ್ರಸ್ತುತ ಚೇರ್ಮನ್ ಪ್ರವೀಣ್ ಕುಮಾರ್. ನೇಮ್ ದ ಇಂಡಿಯನ್ ಸ್ಟೇಟ್ ವಿಚ್ ಪ್ರೊವೈಡ್ಸ್ ಫ್ರೀ ಫುಡ್ ಟು ಸಿಟಿಸನ್ಸ್ ವಯಾ ಮುಖ್ಯಮಂತ್ರಿ ದೀದಿ ಕಿಚನ್. ಮುಖ್ಯಮಂತ್ರಿ ದೀದಿ ಕಿಚನ್ ಮೂಲಕ ನಾಗರಿಕರಿಗೆ ಉಚಿತ ಆಹಾರವನ್ನು ಒದಗಿಸುವ ಭಾರತೀಯ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜಾರ್ಖಂಡ್ ರಾಜ್ಯ. ಹಳ್ಳಿಗಳಲ್ಲಿನ ಅತ್ಯಂತ ನಿರ್ಗತಿಕ ಮತ್ತು ವಿಭಿನ್ನ ಸಾಮರ್ಥ್ಯದ ಮಕ್ಕಳು ಮತ್ತು ಬಡ ಕುಟುಂಬಗಳಿಗೆ ಉಚಿತ ಆಹಾರವನ್ನು ಒದಗಿಸಲು ಜಾರ್ಖಂಡ್ ಮುಖ್ಯಮಂತ್ರಿ ದೀದಿ ಕಿಚನ್ ಅನ್ನು ಪ್ರಾರಂಭಿಸಿದೆ. ಆ್ಯಂಡ್ ಸ್ನೇಹಿತರೆ ಪ್ರಸ್ತುತ ಜಾರ್ಖಂಡ್ನಲ್ಲಿ ಸುಮಾರು 4185 ಸಮುದಾಯ ಅಡುಗೆ ಮನೆಗಳನ್ನು ರಾಜ್ಯದ ಪಂಚಾಯಿತಿಗಳಲ್ಲಿ ನಡೆಸಲಾಗುತ್ತಿದೆ. ಜಾರ್ಖಂಡ್ದು ಮುಖ್ಯಮಂತ್ರಿ ಸ್ನೇಹಿತರೆ ಹೇಮಂತ್ ಸೊರೇನ್ ಆ್ಯಂಡ್ ಜಾರ್ಖಂಡ್ದು ಗವರ್ನರ್ ದ್ರೌಪದಿ ಮುರ್ಮುರ್. Which Indian ministry has launched the webinar series named Dekho Apna Desh? Dekho Apna Desh ಹೆಸರಿನ ವೆಬಿನಾರ್ ಸರಣಿಯನ್ನು ಯಾವ ಭಾರತೀಯ ಸಚಿವಾಲಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಟೂರಿಸಂ ಮಿನಿಸ್ಟ್ರಿ ಪ್ರವಾಸೋದ್ಯಮ ಸಚಿವಾಲಯ.
ಕೋವಿಡ್-19 ಲಾಕ್ಡೌನ್ ಮಧ್ಯ ಜನರನ್ನು ತಲುಪುವ ಸಲುವಾಗಿ ಪ್ರವಾಸೋದ್ಯಮ ಸಚಿವಾಲಯ ದೇಖೋ ಅಪ್ನಾ ದೇಶ್ ವೆಬಿನಾರ್ ಸರಣಿಯನ್ನು ಪ್ರಾರಂಭಿಸಿತು. ಇದು ಪ್ರವಾಸೋದ್ಯಮ ಜಾಗೃತಿ ಮತ್ತು ಸಾಮಾಜಿಕ ಇತಿಹಾಸವನ್ನು ಆಧರಿಸಿದೆ. ಆ್ಯಂಡ್ ಸ್ನೇಹಿತರೆ, ಮೊದಲ ಸರಣಿಯ ಶೀರ್ಷಿಕೆ ಸಿಟಿ ಆಫ್ ಸಿಟೀಸ್ ಡೆಲ್ಲೀಸ್ ಪರ್ಸನಲ್ ಡೈರಿ. ಆ್ಯಂಡ್ ಸ್ನೇಹಿತರೆ, ಭಾರತದ ಪ್ರಸ್ತುತ ಟೂರಿಸಂ ಮಿನಿಸ್ಟರ್ ಪ್ರಹ್ಲಾದ್ ಸಿಂಗ್ ಪಟೇಲ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ has become India's first quarantine center for animals. Where does Jim Corbett National Park located? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಪ್ರಾಣಿಗಳ ಭಾರತದ ಮೊದಲನೇ ಸಂಪರ್ಕ ತಡೆಯನ್ನು ಹೊಂದಿದೆ. ಆ್ಯಂಡ್ ಸ್ನೇಹಿತರೆ, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಉತ್ತರಾಖಂಡ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ್ನಲ್ಲಿದೆ. ನೇಮ್ ದ ಇಂಡಿಯನ್ ಮಿನಿಸ್ಟ್ರಿ ವಿಚ್ ಹ್ಯಾಸ್ ಅನೌನ್ಸ್ಡ್ COVID-19 ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಫ್ ಸಾರ್ಕ್ ಕಂಟ್ರೀಸ್. ಸಾರ್ಕ್ ದೇಶಗಳ ಆರೋಗ್ಯ ವೃತ್ತಿಪರರಿಗೆ ಕೋವಿಡ್-19 ತರಬೇತಿ ಕಾರ್ಯಕ್ರಮವನ್ನು ಘೋಷಿಸಿರುವ ಭಾರತೀಯ ಸಚಿವಾಲಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸಾರ್ಕ್ ದೇಶಗಳ ಆರೋಗ್ಯ ವೃತ್ತಿಪರರಿಗೆ ವಿದೇಶಾಂಗ ಸಚಿವಾಲಯ ಏಪ್ರಿಲ್ 17ರಿಂದ ಕೋವಿಡ್-19 ಕುರಿತು ತರಬೇತಿ ಕಾರ್ಯಕ್ರಮವನ್ನು ಪ್ರಕಟಿಸಿದೆ. ಆ್ಯಂಡ್ ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ಕೇಂದ್ರದ ಭಾರತೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ನಿರ್ವಹಿಸುತ್ತದೆ. ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಶ್ಯೂಡ್ ಅನ್ ಅಡ್ವೈಸರಿ ಕಾಲಿಂಗ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆ್ಯಪ್ ಆಸ್ ಅನ್ಸೇಫ್. ಗೃಹ ಸಚಿವಾಲಯವು ಈ ಕೆಳಗಿನ ಯಾವ ಅಪ್ಲಿಕೇಶನ್ ಅಸುರಕ್ಷಿತ್ ಅನ್ಸೇಫ್ ಎಂದು ಕರೆಯುವ ಸಲಹಾ ಪತ್ರವನ್ನು ನೀಡಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಝೂಮ್ ಅಪ್ಲಿಕೇಶನ್. ಝೂಮ್ ವಿಡಿಯೋ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್ ಸುರಕ್ಷಿತವಿಲ್ಲ, ಅನ್ಸೇಫ್ ಎಂದು ಕೇಂದ್ರ ಗೃಹ ಸಚಿವಾಲಯ ಸಲಹೆ ನೀಡಿದೆ. ಝೂಮ್ ಅಪ್ಲಿಕೇಶನ್ದು ಫೌಂಡರ್ ಸ್ನೇಹಿತರೆ ಎರಿಕ್ ಯುಆನ್. ಆ್ಯಂಡ್ ಝೂಮ್ ಅಪ್ಲಿಕೇಶನ್ದು ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ, ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ವಿಚ್ ಆ್ಯಪ್ ಹ್ಯಾಸ್ ಬಿಕಮ್ ವರ್ಲ್ಡ್ಸ್ ಹೈಯೆಸ್ಟ್ ಡೌನ್ಲೋಡೆಡ್ ಅಪ್ಲಿಕೇಶನ್ ಇನ್ ಜಸ್ಟ್ 13 ಡೇಸ್. ಕೇವಲ 13 ದಿನಗಳಲ್ಲಿ ಯಾವ ಅಪ್ಲಿಕೇಶನ್ ವಿಶ್ವದ ಅತಿ ಹೆಚ್ಚು ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ ಆಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆರೋಗ್ಯ ಸೇತು. ಆರೋಗ್ಯ ಸೇತು ಕೇವಲ 13 ದಿನಗಳಲ್ಲಿ 500 ಮಿಲಿಯನ್ ಡೌನ್ಲೋಡ್ಸ್ ತಲುಪಿದ ವಿಶ್ವದ ಅತಿ ವೇಗದ ಅಪ್ಲಿಕೇಶನ್ ಆಗಿದೆ. ಬಳಕೆದಾರರು ತಿಳಿಯದೆ ಕೋವಿಡ್-19 ಪಾಸಿಟಿವ್ ಪ್ರಕರಣಕ್ಕೆ ಹತ್ತಿರದಲ್ಲಿದ್ದರೂ ಸಹ ಅಪ್ಲಿಕೇಶನ್ ಎಚ್ಚರಿಕೆಗಳನ್ನು ಕಳುಹಿಸುತ್ತದೆ. ಆ್ಯಂಡ್ ಸ್ನೇಹಿತರೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿರುವ ರಾಷ್ಟ್ರೀಯ ಮಾಹಿತಿ ಕೇಂದ್ರ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇವೆಂಟ್ ಹ್ಯಾಸ್ ಬಿನ್ ರೀಶೆಡ್ಯೂಲ್ಡ್ ಟು ಆಗಸ್ಟ್ 2020. ಈ ಕೆಳಗಿನ ಯಾವ ಇವೆಂಟನ್ನು 2020 ಆಗಸ್ಟ್ 29ಕ್ಕೆ ಮರು ನಿಗದಿಪಡಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಟೂರ್ ಡಿ ಫ್ರಾನ್ಸ್. ವಿಶ್ವದ ಅತಿ ದೊಡ್ಡ ಸೈಕ್ಲಿಂಗ್ ಸ್ಪರ್ಧೆಯಾದ ಟೂರ್ ಡಿ ಫ್ರಾನ್ಸ್ ಕೋವಿಡ್-19 ಕಾರಣದಿಂದಾಗಿ ಆಗಸ್ಟ್ 29, 2020ಕ್ಕೆ ರೀಶೆಡ್ಯೂಲ್ ಮಾಡಲಾಗಿದೆ. ಹೂ ಡೆವಲಪ್ ಅಫೋರ್ಡೆಬಲ್ 3D ಪ್ರಿಂಟೆಡ್ ಇಯರ್ಗಾರ್ಡ್ ಟು ಕಾಂಬ್ಯಾಟ್ ಕೋವಿಡ್-19. ಕೋವಿಡ್-19 ಅನ್ನು ಎದುರಿಸಲು ಡ್ಯಾಶ್ 3D ಪ್ರಿಂಟೆಡ್ ಇಯರ್ಗಾರ್ಡ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ IIT ಗುವಾಹಟಿ. IIT ಗುವಾಹಟಿ ಸಂಶೋಧಕರು ಆರೋಗ್ಯ ರಕ್ಷಣಾ ಕಾರ್ಯಕರ್ತರು ಮುಖವಾಡಗಳನ್ನು ಆರಾಮವಾಗಿ ಬಳಸುವುದಕ್ಕಾಗಿ ವೈಯಕ್ತಿಕ ರಕ್ಷಣಾ ಸಾಧನ ಮತ್ತು 3D ಪ್ರಿಂಟೆಡ್ ಇಯರ್ಗಾರ್ಡ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ್ಯಂಡ್ ಸ್ನೇಹಿತರೆ, 3D ಪ್ರಿಂಟೆಡ್ ಇಯರ್ಗಾರ್ಡ್ಗಳನ್ನು ಪಾಲಿಮರ್ ರೆಸಿನ್ ಬಳಸಿ ತಯಾರಿಸಲಾಗುತ್ತದೆ. As per the Ministry of Health, if any district reports more than dash COVID-19 positive cases, it would be classified as a hotspot district or red zone. ಆರೋಗ್ಯ ಸಚಿವಾಲಯದ ಪ್ರಕಾರ ಯಾವುದೇ ಜಿಲ್ಲೆಯು ಡ್ಯಾಶ್ ಕೋವಿಡ್-19ಗಿಂತ ಹೆಚ್ಚು ಪಾಸಿಟಿವ್ ಪ್ರಕರಣಗಳನ್ನು ವರದಿ ಮಾಡಿದರೆ ಅದನ್ನು ಹಾಟ್ಸ್ಪಾಟ್ ಅಥವಾ ರೆಡ್ ಝೋನ್ ಎಂದು ವರ್ಗೀಕರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 6 ಪಾಸಿಟಿವ್ ಕೇಸಸ್. ಒಂದು ಪ್ರದೇಶದ ಒಂದೇ ಒಂದು ಪ್ರಕರಣವನ್ನು ವರದಿ ಮಾಡಿದ್ದರಿಂದ ಆ ಪ್ರದೇಶವು ಹಾಟ್ಸ್ಪಾಟ್ ಆಗುತ್ತದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಯಾವುದೇ ಜಿಲ್ಲೆಯು 6 ಕೋವಿಡ್-19ಗಿಂತ ಹೆಚ್ಚು ಪಾಸಿಟಿವ್ ಪ್ರಕರಣಗಳನ್ನು ವರದಿ ಮಾಡಿದರೆ ಅದನ್ನು ಹಾಟ್ಸ್ಪಾಟ್ ಜಿಲ್ಲೆ ಅಥವಾ ರೆಡ್ ಝೋನ್ ಎಂದು ವರ್ಗೀಕರಿಸಲಾಗುತ್ತದೆ. ಅಲ್ಲಿ ಸ್ನೇಹಿತರೆ ಕೋವಿಡ್-19 ಪಾಸಿಟಿವ್ ಕೇಸಸ್ ಇಲ್ಲ ಅಂದರೆ
ಅದು ಗ್ರೀನ್ ಝೋನ್ ಆಗಿ ವರ್ಗೀಕರಿಸಲಾಗುತ್ತದೆ. ಹೂ ಇನಿಷಿಯೇಟೆಡ್ ದ ವರ್ಲ್ಡ್ ಹಿಮೋಫಿಲಿಯಾ ಡೇ? ವಿಶ್ವ ಹಿಮೋಫಿಲಿಯಾ ದಿನವನ್ನು ಪ್ರಾರಂಭಿಸಿದ್ದರು ಯಾರು? ವರ್ಲ್ಡ್ ಹಿಮೋಫಿಲಿಯಾ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫಿಲಿಯಾ. ವಿಶ್ವ ಹಿಮೋಫಿಲಿಯಾ ದಿನವನ್ನು ಏಪ್ರಿಲ್ 17ರಂದು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ ವಿಶ್ವ ಹಿಮೋಫಿಲಿಯಾ ದಿನವನ್ನು ವಿಶ್ವ ಹಿಮೋಫಿಲಿಯಾ ಒಕ್ಕೂಟವು ಪ್ರಾರಂಭಿಸಿತು. ಆ್ಯಂಡ್ ಸ್ನೇಹಿತರೆ 1989ರಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ 2020ರ ವರ್ಲ್ಡ್ ಹಿಮೋಫಿಲಿಯಾ ಡೇದು ಥೀಮ್ ಗೆಟ್ ಇನ್ವಾಲ್ವ್ಡ್. ವಿಚ್ ಸ್ಟೇಟ್ ಲಾಂಚ್ ಸಿಗಾಟ್ ವೆಬ್ಸೈಟ್ ಟು ಫೆಸಿಲಿಟೇಟ್ ಡೋರ್ ಸ್ಟೆಪ್ ಡೆಲಿವರಿ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಡ್ಯೂರಿಂಗ್ ಲಾಕ್ಡೌನ್? ಲಾಕ್ಡೌನ್ ಸಮಯದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ಅನುಕೂಲವಾಗುವಂತೆ ಯಾವ ರಾಜ್ಯವು ಸಿಗಾಟ್ ವೆಬ್ಸೈಟನ್ನು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಛತ್ತೀಸ್ಗಢ. ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಾಘೇಲ್ ಅವರು ಆನ್ಲೈನ್ ವಿತರಣಾ ವೆಬ್ಸೈಟ್ ಸಿಗಾಟ್ ಅನ್ನು ಪ್ರಾರಂಭಿಸಿದರು. ಕೋವಿಡ್-19 ಹರಡುವಿಕೆಯನ್ನು ಹೊಂದಿರುವುದರಿಂದ ಲಾಕ್ಡೌನ್ ಸಮಯದಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಮನೆ ಬಾಗಿಲಿಗೆ ತಲುಪಿಸಲು ಸಿಗಾಟ್ ವೆಬ್ಸೈಟ್ ಅನುಕೂಲ ಮಾಡುತ್ತದೆ. ಛತ್ತೀಸ್ಗಢದ ಮುಖ್ಯಮಂತ್ರಿ ಸ್ನೇಹಿತರೆ ಭೂಪೇಶ್ ಬಾಘೇಲ್ ಮತ್ತು ಛತ್ತೀಸ್ಗಢದ ಗವರ್ನರ್ ಅನುಸೂಯಾ ಯುಕೆ. Which app has been launched by Agricultural Ministry to facilitate transportation of food grains? ಆಹಾರ ಧಾನ್ಯಗಳ ಸಾಗಣೆಗೆ ಅನುಕೂಲವಾಗುವಂತೆ ಕೃಷಿ ಸಚಿವಾಲಯ ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕಿಸಾನ್ ರಥ್. ಲಾಕ್ಡೌನ್ ಸಮಯದಲ್ಲಿ ಆಹಾರ ಧಾನ್ಯಗಳು ಮತ್ತು ಹಾಳಾಗುವ ವಸ್ತುಗಳನ್ನು ಸಾಗಿಸಲು ಅನುಕೂಲವಾಗುವಂತೆ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಕಿಸಾನ್ ರಥ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು. Delhi government has launched which application to fight against COVID-19? ಕೋವಿಡ್-19 ವೈರಸ್ ವಿರುದ್ಧ ಹೋರಾಡಲು ದೆಹಲಿ ಸರ್ಕಾರ ಯಾವ ಹೊಸ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ SS ಕೊರೋನಾ. ಮನೆ ಬಾಗಿಲಿಗೆ ಸಮೀಕ್ಷೆ ನಡೆಸಲು ದೆಹಲಿ ಸರ್ಕಾರ 2020ರ ಏಪ್ರಿಲ್ 17ರಂದು SS ಕೊರೋನಾ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು. ಆ್ಯಂಡ್ ಸ್ನೇಹಿತರೆ ದೆಹಲಿಯ ಎಲ್ಲ ಕೋವಿಡ್-19 ಕಂಟೈನ್ಮೆಂಟ್ ಝೋನ್ಸ್ನಲ್ಲಿ ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ. ದೆಹಲಿದು ಮುಖ್ಯಮಂತ್ರಿ ಸ್ನೇಹಿತರೆ ಅರವಿಂದ್ ಕೇಜ್ರಿವಾಲ್ ಆ್ಯಂಡ್ ದೆಹಲಿದು ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್. ವಾಟ್ ಈಸ್ ದ ನೇಮ್ ಆಫ್ ಸ್ಟೋರ್ಸ್ ಫಾರ್ ಎಸೆನ್ಷಿಯಲ್ ಕಮೋಡಿಟೀಸ್ ವಿಚ್ ವಾಸ್ ಸೆಟ್ ಅಪ್ ಬೈ ಗೌರ್ಮೆಂಟ್ ಅಂಡರ್ PPP ಮಾಡೆಲ್ ಡ್ಯೂರಿಂಗ್ ಲಾಕ್ಡೌನ್? ಲಾಕ್ಡೌನ್ ಸಮಯದಲ್ಲಿ PPP ಮಾದರಿಯಲ್ಲಿ ಸರ್ಕಾರವು ನಿಗದಿಪಡಿಸಿದ ಸ್ಟೋರ್ಸಿನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸುರಕ್ಷಾ ಸ್ಟೋರ್ಸ್. ಲಾಕ್ಡೌನ್ ಸಮಯದಲ್ಲಿ ಭಾರತೀಯ ನಾಗರಿಕರಿಗೆ ಡೈಲಿ ಎಸೆನ್ಷಿಯಲ್ಸ್ ವಸ್ತುಗಳನ್ನು ಒದಗಿಸುವ ಸಲುವಾಗಿ ಸರ್ಕಾರವು ಸುರಕ್ಷಾ ಸ್ಟೋರ್ಸ್ ಎಂದು ಕರೆಯಲ್ಪಡುವ ಸಾರ್ವಜನಿಕ ಖಾಸಗಿ ಸೌಭಾಗ್ಯತ್ವ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ 20 ಲಕ್ಷ ಚಿಲ್ಲರೆ ಅಂಗಡಿಗಳನ್ನು ಸ್ಥಾಪಿಸುತ್ತದೆ. Thomas Ajan has resigned from the post of President of International Weightlifting Federation. Where is the headquarters of International Weightlifting Federation located? ಇಂಟರ್ನ್ಯಾಷನಲ್ ವೇಟ್ಲಿಫ್ಟಿಂಗ್ ಫೆಡರೇಷನ್ದು ಪ್ರಧಾನ ಕಚೇರಿ ಎಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬುಡಾಪೆಸ್ಟ್ ಹಂಗಾರಿ. ಅಂತಾರಾಷ್ಟ್ರೀಯ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಅಧ್ಯಕ್ಷ ಥಮಸ್ ಅಜಾನ್ ಭ್ರಷ್ಟಾಚಾರ ಮತ್ತು ಡೋಪಿಂಗ್ ಉಲ್ಲಂಘನೆ ಆರೋಪದ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿದ್ದರು. ಆ್ಯಂಡ್ ಸ್ನೇಹಿತರೆ ಇಂಟರ್ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಫೆಡರೇಷನ್ದು ಪ್ರಧಾನ ಕಚೇರಿ ಬುಡಾಪೆಸ್ಟ್ ಹಂಗಾರಿನಲ್ಲಿದೆ. Who has been appointed as the brand ambassador for Dubai-based cricket coaching academy Crick Kingdom? ದುಬೈ ಮೂಲದ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ ಕ್ರಿಕ್ ಕಿಂಗ್ಡಮ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ರೋಹಿತ್ ಶರ್ಮಾ. ಲಿಮಿಟೆಡ್ ಓವರ್ಸ್ ವೈಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರನ್ನು ದುಬೈ ಮೂಲದ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ ಕ್ರಿಕ್ ಕಿಂಗ್ಡಮ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನೇಮಿಸಲಾಯಿತು. ಸ್ನೇಹಿತರೆ ಈ ಕೋಚಿಂಗ್ ಅಕಾಡೆಮಿ ಜಾಗತಿಕ ಕೋವಿಡ್-19 ಸಾಂಕ್ರಾಮಿಕ ಕಡಿಮೆಯಾದ ನಂತರ ಆನ್ಲೈನ್ ಕೋಚಿಂಗ್ಗೆ ಒಂದು ವೇದಿಕೆಯನ್ನು ಒದಗಿಸುತ್ತದೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಹ್ಯಾಸ್ ಫೌಂಡ್ ಕೊರೋನಾವೈರಸ್ ಇನ್ ವಿಚ್ ಅನಿಮಲ್ ಸ್ಪೀಶೀಸ್? ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಯಾವ ಪ್ರಾಣಿ ಪ್ರಭೇದಗಳಲ್ಲಿ ಕೊರೋನಾ ವೈರಸ್ ಅನ್ನು ಕಂಡುಹಿಡಿದಿದೆ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬ್ಯಾಟ್. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ತನ್ನ ಅಧ್ಯಯನದ ಮೊದಲನೇ ಹಂತದಲ್ಲಿ ಪುಣೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯ ವಿಜ್ಞಾನಿಗಳ ತಂಡದ ಸಹಯೋಗದೊಂದಿಗೆ 2 ಬ್ಯಾಟ್ನಲ್ಲಿ 25 ಬಾವಲಿಗಳಿಂದ ಬ್ಯಾಟ್ ಕೊರೋನಾ ವೈರಸ್ ಅನ್ನು ಕಂಡುಹಿಡಿದಿದೆ. ICMRದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ನವದೆಹಲಿಯಲ್ಲಿದೆ ಆ್ಯಂಡ್ ICMRದು ಪ್ರಸ್ತುತ ಡೈರೆಕ್ಟರ್ ಜನರಲ್ ಡಾಕ್ಟರ್ ಬಲರಾಮ್ ಭಾರ್ಗವ್. ವಾಟ್ ಈಸ್ ದ ಥೀಮ್ ಫಾರ್ ವರ್ಲ್ಡ್ ವಾಯ್ಸ್ ಡೇ 2020? ವಿಶ್ವ ಧ್ವನಿ ದಿನ 2020ರ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಫೋಕಸ್ ಆನ್ ಯೋರ್ ವಾಯ್ಸ್. ವಿಶ್ವ ಧ್ವನಿ ದಿನ ವರ್ಲ್ಡ್ ವಾಯ್ಸ್ ಡೇ ಪ್ರತಿ ವರ್ಷ ಏಪ್ರಿಲ್ 16ರಂದು ಆಚರಿಸಲಾಗುತ್ತದೆ. ಧ್ವನಿಯ ಪ್ರಾಮುಖ್ಯತೆ ಮತ್ತು ಧ್ವನಿ ಸಮಸ್ಯೆಗಳಿಗೆ ಜಾಗರೂಕತೆ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ 2020ರ ವರ್ಲ್ಡ್ ವಾಯ್ಸ್ ಡೇದು ಥೀಮ್ ಫೋಕಸ್ ಆನ್ ಯೋರ್ ವಾಯ್ಸ್. Who is appointed as the new ambassador for World Wide Fund, India's Environment Education Program? ವರ್ಲ್ಡ್ ವೈಡ್ ಫಂಡ್ ಭಾರತದ ಪರಿಸರ ಶಿಕ್ಷಣ ಕಾರ್ಯಕ್ರಮದ ಹೊಸ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವಿಶ್ವನಾಥ್ ಆನಂದ್, ಚೆಸ್ ಮಾಸ್ಟರ್ ವಿಶ್ವನಾಥ್ ಆನಂದ್. ವರ್ಲ್ಡ್ ವೈಡ್ ಫಂಡ್ ಭಾರತದ ಪರಿಸರ ಶಿಕ್ಷಣ ಕಾರ್ಯಕ್ರಮದ ಹೊಸ ರಾಯಭಾರಿಯಾಗಿ ಚೆಸ್ ಮಾಸ್ಟರ್ ವಿಶ್ವನಾಥ್ ಆನಂದ್ ಅವರನ್ನು ನೇಮಿಸಲಾಗಿದೆ. ಆ್ಯಂಡ್ ಸ್ನೇಹಿತರೆ ವಿಶ್ವನಾಥ್ ಆನಂದ್ ಅವರು ವನ್ಯಜೀವಿಯ ಸಂರಕ್ಷಣೆಯ ಬೆಂಬಲಿಸುತ್ತಾರೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ದೇಶಾದ್ಯಂತ ಮಕ್ಕಳಿಗೆ ಶಿಕ್ಷಣ ನೀಡಲಿದ್ದಾರೆ. ಸ್ನೇಹಿತರೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರನ್ನು 1961ರಲ್ಲಿ ಸ್ಥಾಪಿಸಲಾಯಿತು ಆ್ಯಂಡ್ ವರ್ಲ್ಡ್ ವೈಡ್ ಫಂಡ್ದು ಹೆಡ್ ಕ್ವಾರ್ಟರ್ಸ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ವೆನ್ ವಾಸ್ ವರ್ಲ್ಡ್ ಆರ್ಟ್ ಡೇ ಸೆಲೆಬ್ರೇಟೆಡ್? ವಿಶ್ವ ಕಲಾ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಏಪ್ರಿಲ್ 15. ಏಪ್ರಿಲ್ 15ರಂದು ವಿಶ್ವ ಕಲಾ ದಿನವನ್ನು ಆಚರಿಸಲಾಯಿತು. ಪ್ರಸಿದ್ಧ ಮೊನಾಲಿಸಾ ಅವರ ವರ್ಣಿ ಚಿತ್ರಕಾರ ಲಿಯೋನಾರ್ಡೋ ಡಾ ವಿನ್ಸಿ ಅವರ ಜನ್ಮದಿನವನ್ನು ಗೌರವಿಸಲು ಈ ದಿನವನ್ನು ಆಯ್ಕೆ ಮಾಡಲಾಗಿದೆ. ಸೊ ವರ್ಲ್ಡ್ ಆರ್ಟ್ ಡೇ ಏಪ್ರಿಲ್ 15ರಂದು ಆಚರಿಸಲಾಗುತ್ತದೆ. ಹೂ ಹ್ಯಾಸ್ ಆಥರ್ಡ್ ದ ಬುಕ್ ಟೈಟಲ್ ಶಟ್ಟಿಂಗ್ ಟು ದ ಟಾಪ್ ದ ಸ್ಟೋರಿ ಆಫ್ PV ಸಿಂಧು? ಶಟ್ಟಿಂಗ್ ಟು ಟಾಪ್ ದಿ ಸ್ಟೋರಿ ಆಫ್ PV ಸಿಂಧು ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೃಷ್ಣಸ್ವಾಮಿ ವಿ. ಕೃಷ್ಣಸ್ವಾಮಿ ವಿ ಅವರು ಶಟ್ಟಿಂಗ್ ಟು ದ ಟಾಪ್ ದಿ ಸ್ಟೋರಿ ಆಫ್ PV ಸಿಂಧು ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ವಿಚ್ ಕಂಪ್ನಿ ಹ್ಯಾಸ್ ಲಾಂಚ್ ನ್ಯೂ ವರ್ಚುವಲ್ ಬ್ರೈಲ್ ಕೀಬೋರ್ಡ್ ನೇಮ್ ಟಾಕ್ಬ್ಯಾಕ್? ಯಾವ ಕಂಪ್ನಿಯು ಟಾಕ್ಬ್ಯಾಕ್ ಹೆಸರಿನ ಹೊಸ ವರ್ಚುವಲ್ ಬ್ರೈಲ್ ಕೀಬೋರ್ಡನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗೂಗಲ್. ದೃಷ್ಟಿದೋಷದಿಂದ ಬಳಲುತ್ತಿರುವವರಿಗೆ ಸ್ಮಾರ್ಟ್ಫೋನ್ ಟೈಪಿಂಗನ್ನು ಸರಳೀಕರಿಸಲು ಗೂಗಲ್ ಟಾಕ್ಬ್ಯಾಕ್ ಹೆಸರಿನ ಹೊಸ ಬ್ರೈಲ್ ಕೀಬೋರ್ಡನ್ನು ಬಿಡುಗಡೆ ಮಾಡಿದೆ. ಸ್ನೇಹಿತರೆ ಟಾಕ್ಬ್ಯಾಕ್ ಬ್ರೈಲ್ ಕೀಬೋರ್ಡ್ ಹೊಸ ವರ್ಚುವಲ್ ಬ್ರೈಲ್ ಕೀಬೋರ್ಡ್ ಆಗಿದ್ದು ಅದು ನೇರವಾಗಿ ಆಂಡ್ರಾಯ್ಡ್ಗೆ ಸಂಯೋಜಿಸಲ್ಪಟ್ಟಿದೆ. ಗೂಗಲ್ದು CEO ಸ್ನೇಹಿತರೆ ಸುಂದರ್ ಪಿಚಾಯ್. ಗೂಗಲ್ದು ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ ಆ್ಯಂಡ್ ಗೂಗಲ್ದು ಸ್ಥಾಪನೆ 1998ನಲ್ಲಿ ಆಗಿದೆ. ಸೊ ಗೂಗಲ್ ಹೊಸ ವರ್ಚುವಲ್ ಬ್ರೈಲ್ ಕೀಬೋರ್ಡನ್ನು ಪ್ರಾರಂಭಿಸಿದೆ. ದ ಬಿಸ್ಕಿಟ್ಸ್ ವಿಚ್ ಆರ್ ಗಿವನ್ ಟು COVID-19 patients contain -% of protein while usual biscuits contain 8 to 9% of protein. COVID-19 ರೋಗಿಗಳಿಗೆ ನೀಡಲಾಗುವ ಬಿಸ್ಕಿಟ್ನಲ್ಲಿ ಡ್ಯಾಶ್ ಪ್ರೋಟೀನ್ ಇರುತ್ತದೆ ಮತ್ತು ಸಾಮಾನ್ಯ ಬಿಸ್ಕಿಟ್ನಲ್ಲಿ ಸುಮಾರು 8 to 9% ಪ್ರೋಟೀನ್ ಇರುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 14%. ವೆನ್ ವಾಸ್ ವರ್ಲ್ಡ್ ಹೆರಿಟೇಜ್ ಡೇ ಸೆಲೆಬ್ರೇಟೆಡ್? ವಿಶ್ವ ಪರಂಪರೆಯ ದಿನವನ್ನು ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಹೆರಿಟೇಜ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಏಪ್ರಿಲ್ 18 ಏಪ್ರಿಲ್. ವಿಶ್ವ ಪರಂಪರೆಯ ದಿನವನ್ನು ಏಪ್ರಿಲ್ 18ರಂದು ಆಚರಿಸಲಾಯಿತು. ಸ್ಮಾರಕಗಳು ಮತ್ತು ತಾಣಗಳ ಅಂತಾರಾಷ್ಟ್ರೀಯ ಮಂಡಳಿಯು ಕೈಗೊಂಡ ಚಟುವಟಿಕೆಗಳ ಮೂಲಕ ಸಾಂಸ್ಕೃತಿಕ ಪರಂಪರೆಯನ್ನು ಉತ್ತೇಜಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಆ್ಯಂಡ್ ಸ್ನೇಹಿತರೆ 2020ರ ವರ್ಲ್ಡ್ ಹೆರಿಟೇಜ್ ಡೇದು ಥೀಮ್ ಶೇರ್ಡ್ ಕಲ್ಚರ್, ಶೇರ್ಡ್ ಹೆರಿಟೇಜ್ ಆ್ಯಂಡ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. Which Indian multinational motor company has acquired iconic British company
ನಾರ್ಟನ್ ಮೋಟರ್ಸೈಕಲ್ ಲಿಮಿಟೆಡ್. ಯಾವ ಭಾರತೀಯ ಮೋಟಾರ್ ಕಂಪ್ನಿ ಬ್ರಿಟಿಷ್ ಕಂಪ್ನಿ ನಾರ್ಟನ್ ಮೋಟರ್ಸೈಕಲ್ ಲಿಮಿಟೆಡ್ ಅನ್ನು ಸ್ವಾಧೀನಪಡಿಸಿಕೊಂಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಟಿ ವಿ ಎಸ್ ಮೋಟಾರ್. ಭಾರತೀಯ ಬಹುರಾಷ್ಟ್ರೀಯ ಮೋಟಾರ್ಸೈಕಲ್ ಕಂಪ್ನಿಯಾದ ಟಿ ವಿ ಎಸ್ ಮೋಟಾರ್ ಕಂಪ್ನಿ ಲಿಮಿಟೆಡ್ 122 ವರ್ಷ ಹಳೆಯ ಬ್ರಿಟಿಷ್ ಕಂಪ್ನಿ ನಾರ್ಟನ್ ಮೋಟರ್ಸೈಕಲ್ ಲಿಮಿಟೆಡ್ ಅನ್ನು 153 ಕೋಟಿ ರೂಪಾಯಿಗೆ ಸ್ವಾಧೀನಪಡಿಸಿಕೊಂಡಿದೆ. ಟಿ ವಿ ಎಸ್ದು ಫುಲ್ ಫಾರ್ಮ್ ಸ್ನೇಹಿತರೆ ತಿರುಕ್ಕುರಗುಂಡಿ ವೆಂಗರಂ ಸುಂದರಂ. ಟಿ ವಿ ಎಸ್ದು ಹೆಡ್ ಕ್ವಾರ್ಟರ್ಸ್ ಚೆನ್ನೈನಲ್ಲಿದೆ ಆ್ಯಂಡ್ ಟಿ ವಿ ಎಸ್ದು ಪ್ರಸ್ತುತ ಸಿಇಒ ಕೆ ಎನ್ ರಾಧಾಕೃಷ್ಣನ್. South Korean President Moon Jae-in's party wins election amid COVID-19 pandemic. He belongs to which party? ಕೋವಿಡ್-19 ಮಧ್ಯ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಮೂನ್ ಜೆ ಇನ್ ಪಕ್ಷವು ಚುನಾವಣೆಯಲ್ಲಿ ಜಯ ಗಳಿಸಿತು. ಸ್ನೇಹಿತರೆ ಅವರು ಯಾವ ಪಕ್ಷಕ್ಕೆ ಸೇರಿದವರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಡೆಮೊಕ್ರೆಟಿಕ್ ಪಾರ್ಟಿ. 300 ಸ್ಥಾನಗಳ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ 163 ಸ್ಥಾನಗಳೊಂದಿಗೆ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಮೂನ್ ಜೆ ಇನ್ ಸಂಸದ ಚುನಾವಣೆಯಲ್ಲಿ ಜಯ ಸಾಧಿಸಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ರೋಗಗಳ ನಡುವೆ ಚುನಾವಣೆ ನಡೆಸಿದ ಮೊದಲ ದೇಶ ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾದ ಕ್ಯಾಪಿಟಲ್ ಸ್ನೇಹಿತರೆ ಸಿಯೋಲ್ ಮತ್ತು ದಕ್ಷಿಣ ಕೊರಿಯಾದ ಕರೆನ್ಸಿ ಸೌತ್ ಕೊರಿಯನ್ ವಾನ್. Name the Indian ministry which has formulated color codes red zone, green zone, orange zone for lockdown 2.0. ಲಾಕ್ಡೌನ್ 2.0 ಗಾಗಿ ಬಣ್ಣ ಸಂಕೇತಗಳನ್ನು ಕಲರ್ ಕೋಡ್ಸ್ ರೆಡ್ ಝೋನ್, ಗ್ರೀನ್ ಝೋನ್, ಆರೆಂಜ್ ಝೋನ್ ರೂಪಿಸಿರುವ ಭಾರತೀಯ ಸಚಿವಾಲಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ವೆನ್ ವಾಸ್ ದ UN ಚೈನೀಸ್ ಲ್ಯಾಂಗ್ವೇಜ್ ಡೇ ಅಬ್ಸರ್ವ್ಡ್? UN ಚೈನೀಸ್ ಭಾಷಾ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 20 ಏಪ್ರಿಲ್. ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಬಹುಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಆಚರಿಸಲು ಚೀನಿ ಭಾಷಾ ದಿನವನ್ನು ಆಚರಿಸುತ್ತದೆ. ಆ್ಯಂಡ್ ಸ್ನೇಹಿತರೆ ಈ ದಿನದ ಆಚರಣೆಯ ಗುರಿ ಚೀನಿ ಭಾಷೆಯ ಇತಿಹಾಸದ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು. ಮೊದಲ UN ಚೈನೀಸ್ ಭಾಷಾ ದಿನಾಚರಣೆಯನ್ನು 12 ನವೆಂಬರ್ 2010 ನಡೆಸಲಾಯಿತು. ಆದರೆ ಸ್ನೇಹಿತರೆ 2011ರಲ್ಲಿ ಈ ದಿನಾಂಕವನ್ನು ಏಪ್ರಿಲ್ 20ಕ್ಕೆ ವರ್ಗಾಯಿಸಲಾಯಿತು. ಸೊ UN ಚೈನೀಸ್ ಭಾಷಾ ದಿನವನ್ನು ಏಪ್ರಿಲ್ 20ರಂದು ಆಚರಿಸಲಾಗುತ್ತದೆ. Which state became the first state in India to geotag its 7,368 community kitchens and community shelters in the state? ರಾಜ್ಯದಲ್ಲಿ ತನ್ನ 7,368 ಸಮುದಾಯ ಅಡುಗೆ ಮನೆ ಮತ್ತು ಕಮ್ಯುನಿಟಿ ಶೆಲ್ಟರ್ಸನ್ನು ಜಿಯೋಟ್ಯಾಗ್ ಮಾಡಿದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಉತ್ತರ ಪ್ರದೇಶ್. 75 ಜಿಲ್ಲೆಗಳಲ್ಲಿ 7,368 ಸಮುದಾಯ ಅಡುಗೆ ಮನೆ ಮತ್ತು ಕಮ್ಯುನಿಟಿ ಶೆಲ್ಟರ್ಸ್ ಜಿಯೋಟ್ಯಾಗ್ ಮಾಡಿದ ಮೊದಲ ರಾಜ್ಯ ಉತ್ತರ ಪ್ರದೇಶ್. ಆ್ಯಂಡ್ ಸ್ನೇಹಿತರೆ ಇದು ದಿನಕ್ಕೆ 12 ಲಕ್ಷ ಆಹಾರ ಪ್ಯಾಕೆಟ್ಗಳನ್ನು ಉತ್ಪಾದಿಸುತ್ತದೆ. ಫಲಾನುಭವಿಗಳ ಅನುಕೂಲಕ್ಕಾಗಿ ಗೂಗಲ್ ನಕ್ಷೆಗಳ ಅಪ್ಲಿಕೇಶನ್ನಲ್ಲಿ ಈ ಎಲ್ಲ ಸಂಸ್ಥೆಗಳ ಸ್ಥಳಗಳನ್ನು ಜಿಯೋ ಮ್ಯಾಪ್ ಮಾಡಲು UP ರಾಜ್ಯ ಸರ್ಕಾರ ಗೂಗಲ್ನೊಂದಿಗೆ ಪಾಲುದಾರಿಕೆ ಹೊಂದಿದೆ. ವೆನ್ ವಾಸ್ 73rd ಫೌಂಡೇಶನ್ ಡೇ ಆಫ್ ಹಿಮಾಚಲ್ ಪ್ರದೇಶ್ ಸೆಲೆಬ್ರೇಟೆಡ್? ಹಿಮಾಚಲ್ ಪ್ರದೇಶದ 73ನೇ ಅಡಿಪಾಯ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಏಪ್ರಿಲ್ 15 ಏಪ್ರಿಲ್. ಹಿಮಾಚಲ್ ಪ್ರದೇಶದ ಫೌಂಡೇಶನ್ ಡೇ 15 ಏಪ್ರಿಲ್ರಂದು ಆಚರಿಸಲಾಯಿತು. ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಜಯರಾಮ್ ಠಾಕೂರ್, ಹಿಮಾಚಲ್ ಪ್ರದೇಶದ ಗವರ್ನರ್ ಬಂಡಾರು ದತ್ತಾತ್ರೇಯ ಆ್ಯಂಡ್ ಹಿಮಾಚಲ್ ಪ್ರದೇಶದ ಕ್ಯಾಪಿಟಲ್ ಶಿಮ್ಲಾ. ಆ್ಯಂಡ್ ಸ್ನೇಹಿತರೆ ಹಿಮಾಚಲ್ ಪ್ರದೇಶದ ಟೋಟಲ್ ಡಿಸ್ಟ್ರಿಕ್ಟ್ಸ್ 12. ವಾಟ್ ಈಸ್ ದ ನೇಮ್ ಆಫ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿವಿಂಗ್ ಸೀ ಟರ್ಟಲ್? ವಿಶ್ವದ ಅತಿ ದೊಡ್ಡ ಜೀವಂತ ಸಮುದ್ರ ಆಮೆಯ ಹೆಸರೇನು? ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿವಿಂಗ್ ಸೀ ಟರ್ಟಲ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಲೆದರ್ ಬ್ಲ್ಯಾಕ್ ಸೀ ಟರ್ಟಲ್. BRO constructed the Aporgeo bridge over Subansiri river in which state? BRO ಡ್ಯಾಶ್ನಲ್ಲಿ ಸುಬಾನ್ಸಿರಿ ನದಿಯ ಮೇಲೆ ದಾಪೋರಿಜೋ ಸೇತುವೆಯನ್ನು ನಿರ್ಮಿಸಿತು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ BRO
ಸುಬಾನ್ಸರಿ ನದಿಯ ಮೇಲೆ ದಪೋರಿಜಾ ಸೇತುವೆಯನ್ನು ನಿರ್ಮಿಸಿತು. ರಾಷ್ಟ್ರವ್ಯಾಪ್ತಿ ಲಾಕ್ಡೌನ್ ಹೊರತಾಗಿಯೂ ಕೋವಿಡ್-19 ವಿರುದ್ಧ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಅರುಣಾಚಲ ಪ್ರದೇಶ ಕಾರ್ಯತಂತ್ರದ ಸಂವಹನ ಮಾರ್ಗವನ್ನು ಸಂಪರ್ಕಿಸಲು BRO ಇದನ್ನು ನಿರ್ಮಿಸಿತು. BROದು ಫುಲ್ ಫಾರ್ಮ್ಸ್ ಅಂದರೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. BROದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಆ್ಯಂಡ್ BROದು ಸ್ಥಾಪನೆ 7th May 1960ನಲ್ಲಿ ಆಗಿದೆ. ಆ್ಯಂಡ್ ಸ್ನೇಹಿತರೆ, BROದು ಪ್ರಸ್ತುತ ಡೈರೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಹರ್ಪಾಲ್ ಸಿಂಗ್. When is World Creativity and Innovation Day observed? ವಿಶ್ವ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 21 ಏಪ್ರಿಲ್ 21 ಏಪ್ರಿಲ್. ಪ್ರತಿ ವರ್ಷ ವಿಶ್ವ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಡೇ ಏಪ್ರಿಲ್ 21ರಂದು ಆಚರಿಸಲಾಗುತ್ತದೆ. ಜಗತ್ತನ್ನು ವಾಸಿಸಲು ಉತ್ತಮ ಸ್ಥಳವನ್ನಾಗಿ ಮಾಡಲು ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಲು ಜನರನ್ನು ಪ್ರೋತ್ಸಾಹಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. ಆ್ಯಂಡ್ ಸ್ನೇಹಿತರೆ, ಮೊದಲ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ದಿನವನ್ನು ಏಪ್ರಿಲ್ 2002ರಲ್ಲಿ ಆಚರಿಸಲಾಯಿತು. ವೆನ್ ಈಸ್ ಸೆಕ್ರೆಟರೀಸ್ ಡೇ ಅಬ್ಸರ್ವ್ಡ್? ಕಾರ್ಯದರ್ಶಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸೆಕ್ರೆಟರೀಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 21 ಏಪ್ರಿಲ್ 21 ಏಪ್ರಿಲ್. ಪ್ರತಿ ವರ್ಷ ಕಾರ್ಯದರ್ಶಿ ದಿನವನ್ನು ಏಪ್ರಿಲ್ 21ರಂದು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ, ಕಾರ್ಯದರ್ಶಿ ವಾರವನ್ನು ಪ್ರತಿ ವರ್ಷದ ಏಪ್ರಿಲ್ನ ಕೊನೆಯ ಪೂರ್ಣ ವಾರದಲ್ಲಿ ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ, ನ್ಯಾಷನಲ್ ಸೆಕ್ರೆಟರಿ ದಿನವನ್ನು 1952ರಲ್ಲಿ ರಚಿಸಲಾಯಿತು. ಹೂ ಈಸ್ ಅಪಾಯಿಂಟೆಡ್ ಆಸ್ ಸೆಕ್ರೆಟರಿ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ರಾಷ್ಟ್ರಪತಿಯ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕಪಿಲ್ ದೇವ್ ತ್ರಿಪಾಠಿ. ಕಪಿಲ್ ದೇವ್ ತ್ರಿಪಾಠಿ ಅವರನ್ನು ಏಪ್ರಿಲ್ 20ರಂದು ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ಸ್ನೇಹಿತರೆ, ಅವರ ನೇಮಕಾತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟದ ನೇಮಕಾತಿ ಸಮಿತಿ ಅನುಮೋದಿಸಿತು. ವೆನ್ ಈಸ್ ಸಿವಿಲ್ ಸರ್ವಿಸಸ್ ಡೇ ಅಬ್ಸರ್ವ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ನಾಗರಿಕ ಸೇವೆಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸಿವಿಲ್ ಸರ್ವಿಸಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 21 ಏಪ್ರಿಲ್. ಪ್ರತಿ ವರ್ಷ ಏಪ್ರಿಲ್ 21ರಂದು ಸಿವಿಲ್ ಸರ್ವಿಸಸ್ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ, ಈ ದಿನವನ್ನು ಮೊದಲ ಬಾರಿಗೆ ಏಪ್ರಿಲ್ 21, 2006ರಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಆಚರಿಸಲಾಯಿತು. ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ರಿಪೋರ್ಟೆಡ್ ಟು ಬಿ ಗ್ರೇವ್ಲಿ ಇಲ್? ಈ ಕೆಳಗಿನವರಲ್ಲಿ ಯಾರು ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕಿಮ್ ಜಾಂಗ್ ಉನ್. ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ತಮ್ಮ ಅಜ್ಜ ಮತ್ತು ದೇಶದ ಸಂಸ್ಥಾಪಕ ಕಿಮ್ ಟು ಸುಂಗ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ತಪ್ಪಿಸಿಕೊಂಡ ನಂತರ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಎಂದು ವರದಿಯಾಗಿದೆ. ಉತ್ತರ ಕೊರಿಯಾದ ಕ್ಯಾಪಿಟಲ್ ಸ್ನೇಹಿತರೆ ಪಾಂಗ್ಯಾಂಗ್ ಮತ್ತು ಉತ್ತರ ಕೊರಿಯಾದ ಕರೆನ್ಸಿ ನಾರ್ತ್ ಕೊರಿಯನ್ ವಾನ್. ದ ಆಯಿಲ್ ಪ್ರೈಸಸ್ ಇನ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕಂಟ್ರೀಸ್ ಕ್ರ್ಯಾಶ್ಡ್ ಬಿಲೋ $0 ಮಾರ್ಕ್ ಆನ್ ಏಪ್ರಿಲ್ 20? ಏಪ್ರಿಲ್ 20ರಂದು ಈ ಕೆಳಗಿನ ದೇಶಗಳಲ್ಲಿ ತೈಲ ಬೆಲೆಯು $0ಗಿಂತ ಕಡಿಮೆ ಕುಸಿದಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್. ಏಪ್ರಿಲ್ 20ರಂದು ಯುನೈಟೆಡ್ ಸ್ಟೇಟ್ಸ್ ತೈಲ ಬೆಲೆಯು ಇತಿಹಾಸದಲ್ಲಿ ಮೊದಲ ಬಾರಿಗೆ $0ಗಿಂತ ಕಡಿಮೆ ಕುಸಿದಿದೆ. ನೇಮ್ ದ ಸೂಪರ್ ಹೀರೋ ಕ್ಯಾರೆಕ್ಟರ್ who was used by central government to educate kids how to beat coronavirus? ಕೊರೋನಾ ವೈರಸನ್ನು ಹೇಗೆ ಸೋಲಿಸಬೇಕು ಎಂದು ಮಕ್ಕಳಿಗೆ ತಿಳಿಸಲು ಕೇಂದ್ರ ಸರ್ಕಾರವು ಬಳಸಿದ ಸೂಪರ್ ಹೀರೋನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವಾಯು. ಕೊರೋನಾ ವೈರಸ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ತೆರವುಗೊಳಿಸಲು ಮತ್ತು ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ಹೇಗೆ ಎದುರಿಸುವುದು ಎಂಬುದರ ಕುರಿತು ಮಕ್ಕಳೊಂದಿಗೆ ಆರೋಗ್ಯಕರ ಸಲಹೆಗಳನ್ನು ನೀಡಲು ಭಾರತ ಸರ್ಕಾರ ಸೂಪರ್ ಹೀರೋ ವಾಯುವನ್ನು ನೇಮಿಸಿದೆ. ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೀಫ್ ಜಸ್ಟಿಸ್ ಆಫ್ ಬಾಂಬೆ ಹೈಕೋರ್ಟ್? ಬಾಂಬೆ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ದೀಪಾಂಕರ್ ದತ್ತಾ. ಬಾಂಬೆ ಹೈಕೋರ್ಟಿನ ಹೊಸ ಮುಖ್ಯ ನ್ಯಾಯಮೂರ್ತಿಯನ್ನು ನೇಮಕ ಮಾಡಲು ಭಾರತದ ಮುಖ್ಯ ನ್ಯಾಯಮೂರ್ತಿ ಶರದ್ ಅರವಿಂದ್ ಬೋಬ್ಡೆ ನೇತೃತ್ವದ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ಸೊ ಬಾಂಬೆ ಹೈಕೋರ್ಟ್ದು ಚೀಫ್ ಜಸ್ಟಿಸ್ ದೀಪಾಂಕರ್ ದತ್ತಾ.
Researchers at Indian Institute of Astrophysics has discovered hundreds of lithium giant stars recently. Where is Indian Institute of Astrophysics located? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಸಂಶೋಧಕರು ಇತ್ತೀಚೆಗೆ ನೂರಾರು ಲಿಥಿಯಂ ದೈತ್ಯ ನಕ್ಷತ್ರಗಳನ್ನು ಕಂಡುಹಿಡಿದಿದ್ದಾರೆ. ಸ್ನೇಹಿತರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಎಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬೆಂಗಳೂರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬೆಂಗಳೂರಿನಲ್ಲಿದೆ. ಹೂ ಅಥಾರ್ಡ್ ದ ಬುಕ್ ಟೈಟಲ್ಡ್ ಹೌ ದ ಆನಿಯನ್ ಗಾಟ್ ಇಟ್ಸ್ ಲೇಯರ್? ಹೌ ದ ಆನಿಯನ್ ಗಾಟ್ ಇಟ್ಸ್ ಲೇಯರ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸುಧಾಮೂರ್ತಿ. ಸುಧಾಮೂರ್ತಿಯವರು ಹೌ ದ ಆನಿಯನ್ ಗಾಟ್ ಇಟ್ಸ್ ಲೇಯರ್ಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಏಪ್ರಿಲ್ 19 ಆಫ್ ಎವ್ರಿ ಇಯರ್ ವಿಲ್ ಬಿ ಅಬ್ಸರ್ವ್ಡ್ ಆಸ್ ವಿಚ್ ಡೇ? ಪ್ರತಿ ವರ್ಷದ ಏಪ್ರಿಲ್ 19 ಯಾವ ದಿನ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವರ್ಲ್ಡ್ ಲಿವರ್ ಡೇ. ನಮ್ಮ ದೇಹದಲ್ಲಿ ಲಿವರ್ ಪ್ರಾಮುಖ್ಯತೆ ಮತ್ತು ಲಿವರ್ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ 19ರಂದು ವಿಶ್ವ ಲಿವರ್ ದಿನವನ್ನು ಆಚರಿಸಲಾಗುತ್ತದೆ. ಇಂಡಿಯಾ ಗಿಫ್ಟ್ಸ್ 23 ಟನ್ಸ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್ಸ್ ಟು ವಿಚ್ ಕಂಟ್ರಿ? ಭಾರತವು 23 ಅಗತ್ಯ ಮೆಡಿಸಿನ್ಸ್ ಅನ್ನು ಡ್ಯಾಶ್ಗೆ ಉಡುಗೊರೆಯಾಗಿ ನೀಡುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನೇಪಾಲ್. ಭಾರತವು 23 ಟನ್ ಅಗತ್ಯ ಮೆಡಿಸಿನ್ಸ್ ಅನ್ನು ನೇಪಾಳಕ್ಕೆ ಉಡುಗೊರೆಯಾಗಿ ನೀಡಿದೆ. ಅಂಡ್ ಸ್ನೇಹಿತರೆ, ಈ ಪ್ಯಾಕೇಜ್ನಲ್ಲಿ ಅಗತ್ಯ ಮೆಡಿಸಿನ್ಸ್ 8.25 ಲ್ಯಾಕ್ಸ್ ಅಗತ್ಯ ಮೆಡಿಸಿನ್ಸ್ ಇದೆ. ಅಂಡ್ ಸ್ನೇಹಿತರೆ, ಇದರಲ್ಲಿ ಪ್ಯಾರಾಸಿಟಮಾಲ್ ಮತ್ತು ಹೈಡ್ರೋಕ್ಸೋಕ್ಲೋರೋಕ್ವಿನ್ ಸೇರಿದೆ. ನೇಪಾಲ್ದು ಕ್ಯಾಪಿಟಲ್ ಸ್ನೇಹಿತರೆ ಕಾಠ್ಮಾಂಡು. ಅಂಡ್ ನೇಪಾಲ್ದು ಪ್ರೈಮ್ ಮಿನಿಸ್ಟರ್ KP ಶರ್ಮಾ ಓಲಿ. ಅಂಡ್ ಸ್ನೇಹಿತರೆ, ಇಂಡಿಯಾಸ್ ಅಂಬಾಸಿಡರ್ ಟು ನೇಪಾಲ್ ವಿನಯ್ ಮೋಹನ್ ಕ್ವಾತ್ರಾ. ವಿಚ್ ಕಂಟ್ರಿ ರ್ಯಾಂಕ್ಡ್ ಫಸ್ಟ್ ಇನ್ ಗ್ಲೋಬಲ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2020? ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಯಾವ ದೇಶವು ಪ್ರಥಮ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನಾರ್ವೆ. ಗ್ಲೋಬಲ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2020ರಲ್ಲಿ ನಾರ್ವೆ ದೇಶ ಪ್ರಥಮ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ, ಈ ವರದಿಯಲ್ಲಿ ಭಾರತ 142 ಸ್ಥಾನದಲ್ಲಿದೆ, 142. ಆ್ಯಂಡ್ ಸ್ನೇಹಿತರೆ, ಈ ವರದಿಯನ್ನು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಪ್ರಕಟಿಸಿದೆ. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ಆಪ್ತ ಮಿತ್ರ ಹೆಲ್ಪ್ಲೈನ್ ಆ್ಯಂಡ್ ಅಪ್ಲಿಕೇಶನ್ ಟು ಫೈಟ್ ಅಗೇನ್ಸ್ಟ್ ಕೋವಿಡ್-19? ಕೋವಿಡ್-19 ವಿರುದ್ಧ ಹೋರಾಡಲು ಯಾವ ರಾಜ್ಯ ಸರ್ಕಾರ ಆಪ್ತ ಮಿತ್ರ ಸಹಾಯವಾಣಿ ಮತ್ತು ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕರ್ನಾಟಕ. ಕೋವಿಡ್-19 ವಿರುದ್ಧ ಹೋರಾಡಲು ಕರ್ನಾಟಕ ರಾಜ್ಯ ಸರ್ಕಾರ ಆಪ್ತ ಮಿತ್ರ ಸಹಾಯವಾಣಿ ಮತ್ತು ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಆಪ್ತ ಮಿತ್ರ ಆ್ಯಪ್ ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಟೆಲಿಮೆಡಿಸಿನ್ಗಾಗಿ ವೈದ್ಯರಿಂದ ನೇರವಾಗಿ ಸಲಹೆ ಪಡೆಯಲು ಸಹಾಯ ಮಾಡುತ್ತದೆ. ಆ್ಯಂಡ್ ಸ್ನೇಹಿತರೆ, ಈ ಸಹಾಯವಾಣಿ ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಕಾರ್ಯನಿರ್ವಹಿಸುತ್ತದೆ. ಆ್ಯಂಡ್ ಸ್ನೇಹಿತರೆ, ಈ ಅಪ್ಲಿಕೇಶನ್ ಅನ್ನು ಇನ್ಫೋಸಿಸ್ ಅಭಿವೃದ್ಧಿಪಡಿಸಿದೆ. ವೆನ್ ವಾಸ್ ಅರ್ತ್ ಡೇ 2020 ಅಬ್ಸರ್ವ್ಡ್? ಭೂಮಿ ದಿನ 2020 ಯಾವಾಗ ಆಚರಿಸಲಾಯಿತು? ಅರ್ತ್ ಡೇ 2020. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಏಪ್ರಿಲ್ 22. 2020ರ ಏಪ್ರಿಲ್ 22ರಂದು ಅರ್ತ್ ಡೇ ಅನ್ನು ಆಚರಿಸಲಾಯಿತು. ಹೆಚ್ಚುತ್ತಿರುವ ಮಾಲಿನ್ಯ ಮತ್ತು ತೈಲ ಸೋರಿಕೆಯಿಂದಾಗಿ ಹದಗೆಡುತ್ತಿರುವ ಪರಿಸರ ಪರಿಸ್ಥಿತಿಗಳ ಬಗ್ಗೆ ಜಾಗೃತಿ ಮೂಡಿಸಲು 1969ರಲ್ಲಿ ಈ ದಿನವನ್ನು ಮೊದಲು ಪ್ರಸ್ತಾಪಿಸಲಾಯಿತು. ಸ್ನೇಹಿತರೆ, ಅರ್ತ್ ಡೇ 2020ರ ಅರ್ತ್ ಡೇದು ಥೀಮ್ ಕ್ಲೈಮೇಟ್ ಆ್ಯಕ್ಷನ್. ಅಂಡ್ ಸ್ನೇಹಿತರೆ, ಮೊದಲ ಅರ್ತ್ ಡೇ ಅನ್ನು ಏಪ್ರಿಲ್ 22, 1970ರಂದು ಆಚರಿಸಲಾಯಿತು. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಫಾರ್ ಅಟ್ಯಾಕಿಂಗ್ ಹೆಲ್ತ್ ವರ್ಕರ್ಸ್ ಆಸ್ ಪರ್ ದ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಟು ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ 1987? ಸಾಂಕ್ರಾಮಿಕ ರೋಗಗಳ ಕಾಯ್ದೆ 1987ರ ಹೊಸ ಪ್ರಸ್ತಾವಿತ ತಿದ್ದುಪಡಿಯ ಪ್ರಕಾರ ಆರೋಗ್ಯ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದರೆ ಗರಿಷ್ಠ ಶಿಕ್ಷೆ ಎಷ್ಟು? ಮ್ಯಾಕ್ಸಿಮಮ್ ಶಿಕ್ಷೆ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 7 years. 7 years ಜೈಲ್.
ವಿಚ್ ಸಿಟೀಸ್ ಮುನ್ಸಿಪಲ್ ಕಾರ್ಪೊರೇಷನ್ ಹ್ಯಾಸ್ ಲಾಂಚ್ ಸಯಾಮ್ ಮೊಬೈಲ್ ಅಪ್ಲಿಕೇಶನ್? ಯಾವ ನಗರದ ಮುನ್ಸಿಪಲ್ ಕಾರ್ಪೊರೇಷನ್ ಸಯಾಮ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪುಣೆ. ಪುಣೆ ಸಿಟೀಸ್ ಮುನ್ಸಿಪಲ್ ಕಾರ್ಪೊರೇಷನ್ ಸಯಾಮ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಹೋಮ್ ಕ್ವಾರಂಟೈನ್ ನಾಗರಿಕರನ್ನು ಮೇಲ್ವಿಚಾರಣೆ ಮಾಡಲು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. Which nation has reportedly launched its first ever military satellite into the orbit? ಯಾವ ರಾಷ್ಟ್ರವು ತನ್ನ ಮೊದಲ ಮಿಲಿಟರಿ ಉಪಗ್ರಹವನ್ನು ಕಕ್ಷೆಗೆ ಉಡಾಯಿಸಿದೆ ಎಂದು ವರದಿಯಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಇರಾನ್. ಇರಾನ್ ತನ್ನ ಮೊದಲ ಮಿಲಿಟರಿ ಉಪಗ್ರಹವನ್ನು ಕಕ್ಷೆಗೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಎಂದು ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಏಪ್ರಿಲ್ 22ರಂದು ಕನ್ಫರ್ಮ್ ಮಾಡಿದೆ. ಆ್ಯಂಡ್ ಸ್ನೇಹಿತರೆ ಈ ಸ್ಯಾಟಲೈಟ್ದು ಹೆಸರು ನೂರ್. ಇರಾನ್ದು ಕ್ಯಾಪಿಟಲ್ ಸ್ನೇಹಿತರೆ ತೆಹರಾನ್ ಮತ್ತು ಇರಾನ್ದು ಕರೆನ್ಸಿ ಇರಾನಿಯನ್ ರಿಯಾಲ್. ವಿಚ್ ಇಂಡಿಯನ್ ಶಟ್ಲರ್ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅಂಬಾಸಡರ್ ಆಫ್ BWF's ಐ ಆಮ್ ಬ್ಯಾಡ್ಮಿಂಟನ್ ಕ್ಯಾಂಪೇನ್? BWFನ ಐ ಆಮ್ ಬ್ಯಾಡ್ಮಿಂಟನ್ ಅಭಿಯಾನದ ರಾಯಭಾರಿಯಾಗಿ ಯಾವ ಭಾರತೀಯ ಶಟ್ಲರ್ ಹೆಸರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ PV ಸಿಂಧು. BWFನ ಐ ಆಮ್ ಬ್ಯಾಡ್ಮಿಂಟನ್ ಅಭಿಯಾನದ ರಾಯಭಾರಿಯಾಗಿ ಭಾರತೀಯ ಶಟ್ಲರ್ PV ಸಿಂಧು ಅವರನ್ನು ಹೆಸರಿಸಲಾಗಿದೆ. ಪ್ರಾಮಾಣಿಕ ಮತ್ತು ಸ್ವಚ್ಛವಾದ ಆಟವನ್ನು ಪ್ರತಿಪಾದಿಸಲು ಈ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. BWFದು ಫುಲ್ ಫಾರ್ಮ್ ಸ್ನೇಹಿತರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್. BWFದು ಹೆಡ್ ಕ್ವಾರ್ಟರ್ಸ್ ಪ್ರಧಾನ ಕಚೇರಿ ಕ್ವಾಲಾಲಂಪುರ್ ಮಲೇಷಿಯಾನಲ್ಲಿದೆ. ಆ್ಯಂಡ್ BWFದು ಸ್ಥಾಪನೆ 5 ಜುಲೈ 1934ನಲ್ಲಿ ಆಗಿದೆ. Two cats tested positive for coronavirus in which city of United States? ಎರಡು ಬೆಕ್ಕುಗಳು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಯಾವ ನಗರದಲ್ಲಿ ಕೊರೋನಾ ವೈರಸ್ಗೆ ಪಾಸಿಟಿವ್ ಪರೀಕ್ಷಿಸಲ್ಪಟ್ಟಿವೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನ್ಯೂಯಾರ್ಕ್. ಎರಡು ಬೆಕ್ಕುಗಳು ನ್ಯೂಯಾರ್ಕ್ನಲ್ಲಿ ಕೊರೋನಾ ವೈರಸ್ಗೆ ಪಾಸಿಟಿವ್ ಪರೀಕ್ಷಿಸಿವೆ. ಇದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕೋವಿಡ್-19 ಸೋಂಕಿಗೆ ಒಳಗಾದ ಮೊದಲ ಸಾಕು ಪ್ರಾಣಿಗಳಾಗಿದೆ. ಬೆಕ್ಕುಗಳು ತಮ್ಮ ಮಾಲೀಕರಿಂದ ಸೋಂಕನ್ನು ಪಡೆದಿವೆ ಎಂದು ವರದಿಯಾಗಿದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಹೆಡ್ ಆಫ್ ನ್ಯಾಷನಲ್ ಶಿಪ್ಪಿಂಗ್ ಬೋರ್ಡ್? ರಾಷ್ಟ್ರೀಯ ಹಡಗು ಮಂಡಳಿಯ ಹೊಸ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ನ್ಯಾಷನಲ್ ಶಿಪ್ಪಿಂಗ್ ಬೋರ್ಡ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಲಿನಿ ಶಂಕರ್. ಶಿಪ್ಪಿಂಗ್ನ ಮಾಜಿ ಮಹಾನಿರ್ದೇಶಕ ಮಾಲಿನಿ ಶಂಕರ್ ಅವರನ್ನು ರಾಷ್ಟ್ರೀಯ ಹಡಗು ಮಂಡಳಿಯ ಹೊಸ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಸ್ನೇಹಿತರೆ ನ್ಯಾಷನಲ್ ಶಿಪ್ಪಿಂಗ್ ಬೋರ್ಡ್ದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ ಭಾರತದ ಪ್ರಸ್ತುತ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಶಿಪ್ಪಿಂಗ್ ಮನ್ಸುಖ್ ಮಾಂಡವಿಯಾ. Who among the following reported that the air pollution in India has reached 20-year low? ಭಾರತದಲ್ಲಿ ವಾಯು ಮಾಲಿನ್ಯವು 70 ವರ್ಷಗಳ ಕನಿಷ್ಠ ಮಟ್ಟವನ್ನು ತಲುಪಿದೆ ಎಂದು ಈ ಕೆಳಗಿನವರಲ್ಲಿ ಯಾರು ವರದಿ ಮಾಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನಾಸಾ. ನಾಸಾದು ಫುಲ್ ಫಾರ್ಮ್ ಸ್ನೇಹಿತರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಭಾರತದಲ್ಲಿ ವಾಯು ಮಾಲಿನ್ಯವು 20 ವರ್ಷಗಳ ಕನಿಷ್ಠ ಮಟ್ಟವನ್ನು ತಲುಪಿದೆ ಎಂದು ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ನಾಸಾ ಏಪ್ರಿಲ್ 22ರಂದು ಘೋಷಿಸಿತು. ನಾಸಾದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ವಾಷಿಂಗ್ಟನ್ DC ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ಆ್ಯಂಡ್ ನಾಸಾದು ಸ್ಥಾಪನೆ 1958ನಲ್ಲಿ ಆಗಿದೆ. ಆ್ಯಂಡ್ ಸ್ನೇಹಿತರೆ ನಾಸಾದು ಪ್ರಸ್ತುತ ಅಡ್ಮಿನಿಸ್ಟ್ರೇಟರ್ ಜಿಮ್ ಬ್ರೆಂಡಸ್ಟೈನ್. ನೇಮ್ ದ ಇಂಡಿಯನ್ ಸ್ಟೇಟ್ ವಿಚ್ ಹ್ಯಾಸ್ ಲಾಂಚ್ ಚೀಫ್ ಮಿನಿಸ್ಟರ್ ಕೋವಿಡ್-19 ಯೋಧ ಕಲ್ಯಾಣ್ ಯೋಜನಾ. ಮುಖ್ಯಮಂತ್ರಿ ಕೋವಿಡ್-19 ಯೋಧ ಕಲ್ಯಾಣ್ ಯೋಜನೆ ಪ್ರಾರಂಭಿಸಿರುವ ಭಾರತೀಯ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಧ್ಯಪ್ರದೇಶ್. ಅಂಗನವಾಡಿ ಕಾರ್ಯಕರ್ತರು ಮತ್ತು ರಾಜ್ಯದ ಸಹಾಯಕರಿಗೆ ಅನುಕೂಲವಾಗುವಂತೆ ಮಧ್ಯಪ್ರದೇಶ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕೋವಿಡ್-19 ಯೋಧ ಕಲ್ಯಾಣ್ ಯೋಜನೆಯನ್ನು ಪ್ರಾರಂಭಿಸಿದೆ. ಆ್ಯಂಡ್ ಸ್ನೇಹಿತರೆ ಈ ಯೋಜನೆಯಡಿ ರಾಜ್ಯ ಸರ್ಕಾರವು 50 ಲಕ್ಷ ರೂಪಾಯಿ 50 ಲ್ಯಾಕ್ಸ್ ವಿಶೇಷ ಆರೋಗ್ಯ ಇನ್ಶೂರೆನ್ಸ್ ಅನ್ನು ನೀಡುತ್ತದೆ.
ಇತ್ತೀಚೆಗೆ ನಿಧನರಾದ ಲೈಸೇನಿಯಾ ಖರಾಸೆ ಯಾವ ದೇಶದ ಮಾಜಿ ಪ್ರಧಾನಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಫಿಜಿ. ಇತ್ತೀಚೆಗೆ ನಿಧನರಾದ ಲೈಸೇನಿಯಾ ಖರಾಸೆ ಫಿಜಿ ದೇಶದ ಮಾಜಿ ಪ್ರಧಾನಿ. ಫಿಜಿದು ಕ್ಯಾಪಿಟಲ್ ಸ್ನೇಹಿತರೆ ಸುವಾ ಮತ್ತು ಫಿಜಿದು ಕರೆನ್ಸಿ ಫಿಜಿಯನ್ ಡಾಲರ್. ನೋಯಲ್ ಕ್ವಿನ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಸಿಇಒ ಆಫ್ ವಿಚ್ ಮಲ್ಟಿನ್ಯಾಷನಲ್ ಬ್ಯಾಂಕ್? ನೋಯಲ್ ಕ್ವಿನ್ ಅವರನ್ನು ಯಾವ ಮಲ್ಟಿನ್ಯಾಷನಲ್ ಬ್ಯಾಂಕಿನ ಸಿಇಒ ಆಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ HSBC ಬ್ಯಾಂಕ್. ನೋಯಲ್ ಕ್ವಿನ್ ಅವರನ್ನು ಬಹುರಾಷ್ಟ್ರೀಯ ಬ್ಯಾಂಕ್ HSBC ಬ್ಯಾಂಕಿನ ಸಿಇಒ ಆಗಿ ನೇಮಿಸಲಾಗಿದೆ. HSBCದು ಫುಲ್ ಫಾರ್ಮ್ ಸ್ನೇಹಿತರೆ ಹಾಂಗ್ಕಾಂಗ್ ಆ್ಯಂಡ್ ಶಂಘಾಯ್ ಬ್ಯಾಂಕಿಂಗ್ ಕಾರ್ಪೊರೇಷನ್. HSBC ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಲಂಡನ್, ಯುನೈಟೆಡ್ ಕಿಂಗ್ಡಮ್ನಲ್ಲಿದೆ. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ಕೋವಿಡ್ ಇಂಡಿಯಾ ಸೇವಾ ಟ್ವಿಟರ್ ಹ್ಯಾಂಡಲ್? ಯಾವ ಸಚಿವಾಲಯವು ಕೋವಿಡ್ ಇಂಡಿಯಾ ಸೇವಾ ಟ್ವಿಟರ್ ಹ್ಯಾಂಡಲ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಕೊರೋನಾ ವೈರಸ್ ಕೋವಿಡ್-19ನಲ್ಲಿ ನಾಗರಿಕರ ನಿಶ್ಚಿತಾರ್ಥಕ್ಕಾಗಿ ಟ್ವಿಟರ್ ಹ್ಯಾಂಡಲ್ ಕೋವಿಡ್ ಇಂಡಿಯಾ ಸೇವಾ ಅನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ಪ್ರಾರಂಭಿಸಿದ್ದಾರೆ. ನೈಜ ಸಮಯದ ರಿಯಲ್ ಟೈಮ್ ಇ ಆಡಳಿತ ವಿತರಣೆಯನ್ನು ಸಕ್ರಿಯಗೊಳಿಸುವುದು ಮತ್ತು ನಾಗರಿಕರ ಪ್ರಶ್ನೆಗಳಿಗೆ ಉತ್ತರಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಟ್ವಿಟರ್ದು ಸಿಇಒ ಸ್ನೇಹಿತರೆ ಜಾಕ್ ಡಾರ್ಸೆ ಆ್ಯಂಡ್ ಟ್ವಿಟರ್ದು ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ, ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. Who among the following has been appointed as the president of International Motorcycle Manufacturers Association? ಈ ಕೆಳಗಿನವರಲ್ಲಿ ಯಾರು ಅಂತಾರಾಷ್ಟ್ರೀಯ ಮೋಟಾರ್ ಸೈಕಲ್ ತಯಾರಕರ ಸಂಘದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ರಾಕೇಶ್ ಶರ್ಮಾ. ಬಜಾಜ್ ಆಟೋ ಕಾರ್ಯನಿರ್ವಾಹಕ ನಿರ್ದೇಶಕ ರಾಕೇಶ್ ಶರ್ಮಾ ಅವರನ್ನು 2 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಮೋಟಾರ್ ಸೈಕಲ್ ತಯಾರಕ ಸಂಘದ ಅಧ್ಯಕ್ಷನಾಗಿ ನೇಮಿಸಲಾಯಿತು. IMMAದು ಫುಲ್ ಫಾರ್ಮ್ ಸ್ನೇಹಿತರೆ ಇಂಟರ್ನ್ಯಾಷನಲ್ ಮೋಟಾರ್ ಸೈಕಲ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್. IMMA ಜಾಗತಿಕ ಮಟ್ಟದಲ್ಲಿ ಚಾಲಿತ 2 ವೀಲರ್ ವಾಹನಗಳ ಉತ್ಪಾದನೆ ಉದ್ಯಮವನ್ನು ಪ್ರತಿನಿಧಿಸುತ್ತದೆ. ಸೊ ಇಂಟರ್ನ್ಯಾಷನಲ್ ಮೋಟಾರ್ ಸೈಕಲ್ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ದು ಅಧ್ಯಕ್ಷರು ರಾಕೇಶ್ ಶರ್ಮಾ. ನೇಮ್ ದ ಟೆಕ್ ಜಾಯಿಂಟ್ ಕಂಪ್ನಿ ವಿಚ್ ಹ್ಯಾಸ್ ಅಕ್ವೈರ್ಡ್ 9.99% ಸ್ಟೇಕ್ ಇನ್ ರಿಲಯನ್ಸ್ ಜಿಯೋ. ರಿಲಯನ್ಸ್ ಜಿಯೋದಲ್ಲಿ 9.99% ಪಾಲನ್ನು ಸ್ವಾಧೀನಪಡಿಸಿಕೊಂಡಿರುವ ಟೆಕ್ ಕಂಪ್ನಿಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಫೇಸ್ಬುಕ್. ಫೇಸ್ಬುಕ್ ರಿಲಯನ್ಸ್ ಇಂಡಸ್ಟ್ರೀಸ್ನ ಜಿಯೋ ಟೆಲಿಕಾಂ ಸೆಕ್ಟರ್ದಲ್ಲಿ 9.99% ಪಾಲನ್ನು $5.7 ಬಿಲಿಯನ್ ಖರೀದಿಸಿದೆ. ಸ್ನೇಹಿತರೆ ಇದು ಭಾರತದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತಿ ದೊಡ್ಡ ವಿದೇಶಿ ನೇರ ಹೂಡಿಕೆ ಆಗಿದೆ. ಫೇಸ್ಬುಕ್ದು ಸಿಇಒ ಸ್ನೇಹಿತರೆ ಮಾರ್ಕ್ ಜಕರ್ಬರ್ಗ್ ಆ್ಯಂಡ್ ಫೇಸ್ಬುಕ್ದು ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ, ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ಆ್ಯಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ದು ಚೇರ್ಮನ್ ಮುಖೇಶ್ ಅಂಬಾನಿ. ಇತ್ತೀಚೆಗೆ ನಿಧನರಾದ ಜಿನ್ ಡಿಚ್ ಈ ಕೆಳಗಿನ ಜನಪ್ರಿಯ ಪಾಪ್ಯುಲರ್ ಕಾರ್ಟೂನಿನ ಡೈರೆಕ್ಟರಲ್ಲಿ ಒಬ್ಬರು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಟಾಮ್ ಆ್ಯಂಡ್ ಜೆರಿ. ವಿಚ್ ಸ್ಟೇಟ್ ಅಬ್ಸರ್ವ್ ಖೋಂಗ್ಜಾಮ್ ಡೇ ಆನ್ ಏಪ್ರಿಲ್ 23? ಏಪ್ರಿಲ್ 23ರಂದು ಖೋಂಗ್ಜಾಮ್ ದಿನ ಆಚರಿಸಿದ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಣಿಪುರ್ ರಾಜ್ಯ. ಮಣಿಪುರ ರಾಜ್ಯವು ಏಪ್ರಿಲ್ 23ರಂದು ಖೋಂಗ್ಜಾಮ್ ದಿನವನ್ನು ಆಚರಿಸಿತು. ಸ್ನೇಹಿತರೆ 1891ರ ಆಂಗ್ಲೋ ಮಣಿಪುರ್ ಯುದ್ಧದಲ್ಲಿ ಹೋರಾಡಿದ ಯೋಧರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಮಣಿಪುರದು ಗವರ್ನರ್ ಸ್ನೇಹಿತರೆ ನಜ್ಮಾ ಹೆಪ್ತುಲ್ಲಾ ಆ್ಯಂಡ್ ಮಣಿಪುರದು ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್. ವೆನ್ ವಾಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಡೇ ಅಬ್ಸರ್ವ್ಡ್? ಇಂಗ್ಲಿಷ್ ಭಾಷಾ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಏಪ್ರಿಲ್ 23, 23 ಏಪ್ರಿಲ್. ಇಂಗ್ಲಿಷ್ ಭಾಷಾ ದಿನವನ್ನು ಏಪ್ರಿಲ್ 23ರಂದು ಆಚರಿಸಲಾಯಿತು. ಆ್ಯಂಡ್ ಇಂಗ್ಲಿಷ್ ಭಾಷಾ ದಿನವನ್ನು UN ಸಾರ್ವಜನಿಕ ಮಾಹಿತಿ ಇಲಾಖೆ 2010ರಲ್ಲಿ ಸ್ಥಾಪಿಸಿತು. ಸ್ನೇಹಿತರೆ ಈ ದಿನ ಬಹುಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಆಚರಿಸುವ ಗುರಿಯನ್ನು ಹೊಂದಿದೆ.
ಆ್ಯಂಡ್ ಸ್ನೇಹಿತರೆ ಈ ದಿನಾಂಕವನ್ನು ಏಪ್ರಿಲ್ 23ರಂದು ಸಾಂಪ್ರದಾಯಿಕವಾಗಿ ವಿಲಿಯಂ ಶೇಕ್ಸ್ಪಿಯರ್ನ ಜನ್ಮದಿನ ಮತ್ತು ಸಾವಿನ ದಿನ ಎಂದು ಆಚರಿಸಲಾಗುತ್ತದೆ. ವಾಟ್ ಈಸ್ ದ ನೇಮ್ ಆಫ್ ಚೈನಾಸ್ ಫಸ್ಟ್ ಮಾರ್ಸ್ ಎಕ್ಸ್ಪ್ಲೋರೇಷನ್ ಮಿಷನ್? ಚೀನಾದ ಮೊದಲ ಮಂಗಳ ಪರಿಶೋಧನಾ ಕಾರ್ಯಾಚರಣೆಯ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ತಿಯಾನ್ವೆನ್. ವೆನ್ ವಾಸ್ ನ್ಯಾಷನಲ್ ಪಂಚಾಯತಿ ರಾಜ್ ಡೇ ಅಬ್ಸರ್ವ್ಡ್? ರಾಷ್ಟ್ರೀಯ ಪಂಚಾಯತಿ ರಾಜ್ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಏಪ್ರಿಲ್ 24. ರಾಷ್ಟ್ರೀಯ ಪಂಚಾಯತಿ ರಾಜ್ ದಿನವನ್ನು ಏಪ್ರಿಲ್ 24ರಂದು ಆಚರಿಸಲಾಯಿತು. ಆ್ಯಂಡ್ ಈ ಆಚರಣೆಯು ಭಾರತೀಯ ಸಂವಿಧಾನದ 73ನೇ ತಿದ್ದುಪಡಿ ಜಾರಿಗೆ ಬಂದಿದ್ದ ದಿನವನ್ನು ಸೂಚಿಸುತ್ತದೆ. ಆ್ಯಂಡ್ ಸ್ನೇಹಿತರೆ ಈ ತಿದ್ದುಪಡಿಯು ಪಂಚಾಯತಿ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿತು. The Prime Minister launched which among the following scheme on April 24? ಏಪ್ರಿಲ್ 24ರಂದು ಈ ಕೆಳಗಿನ ಯಾವ ಯೋಜನೆಯನ್ನು ಪ್ರಧಾನಿ ಪ್ರಾರಂಭಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸ್ವಾಮಿತ್ವ ಸ್ಕೀಮ್. ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾಮಿತ್ವ ಯೋಜನೆಯನ್ನು 2020ರ ಏಪ್ರಿಲ್ 24ರಂದು ತಮ್ಮ ಗ್ರಾಮ ಸಮ್ಮೇಳನದ ಎಲ್ಲ ಗ್ರಾಮ ಪಂಚಾಯಿತಿ ಸರ್ಪಂಚಗಳೊಂದಿಗೆ ತಮ್ಮ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಪ್ರಾರಂಭಿಸಿದರು. ಡ್ರೋನ್ಗಳು ಮತ್ತು ಇತ್ತೀಚಿನ ಸಮೀಕ್ಷಾ ವಿಧಾನಗಳನ್ನು ಬಳಸಿಕೊಂಡು ಗ್ರಾಮೀಣ ಜನವಸತಿ ಭೂಮಿಯನ್ನು ನಕ್ಷೆ ಮಾಡಲು ಸ್ವಾಮಿತ್ವ ಯೋಜನೆ ಸಹಾಯ ಮಾಡುತ್ತದೆ. ಆ್ಯಂಡ್ ಸ್ನೇಹಿತರೆ ಈ ಯೋಜನೆಯು ಸುವ್ಯವಸ್ಥಿತ ಯೋಜನೆ, ಆದಾಯ ಸಂಗ್ರಹಣೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ಆಸ್ತಿ ಹಕ್ಕುಗಳ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2020? ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2020ರಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 142. ಭಾರತ 142 ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಈ ವರದಿಯಲ್ಲಿ ನಾರ್ವೆ ದೇಶ ಅಗ್ರ ಸ್ಥಾನದಲ್ಲಿದೆ. ನೇಮ್ ದ ಫಸ್ಟ್ ಅರಬ್ ನೇಷನ್ ವಿಚ್ ಇಸ್ ಗೋಯಿಂಗ್ ಟು ಲೀಗಲೈಸ್ ಕ್ಯಾನಿಬೀಸ್ ಫಾರ್ಮಿಂಗ್? ಗಾಂಜಾ ಕೃಷಿಯನ್ನು ಕಾನೂನುಬದ್ಧಗೊಳಿಸಲು ಹೊರಟಿರುವ ಮೊದಲನೇ ಅರಬ್ ರಾಷ್ಟ್ರವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಲೆಬನಾನ್. ರಫ್ತು ಹೆಚ್ಚಿಸುವ ಮತ್ತು ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗವು ಸೃಷ್ಟಿಸಿದ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸುವ ಉದ್ದೇಶದಿಂದ ಮೆಡಿಕಲ್ ಮತ್ತು ಇಂಡಸ್ಟ್ರಿಯಲ್ ಬಳಕೆಗಾಗಿ ಗಾಂಜಾ ಕೃಷಿಯನ್ನು ಕಾನೂನುಬದ್ಧಗೊಳಿಸಿದ ಲೆಬನಾನ್ ಮೊದಲನೇ ಅರಬ್ ರಾಷ್ಟ್ರವಾಯಿತು. ಲೆಬನಾನ್ದು ಕರೆನ್ಸಿ ಸ್ನೇಹಿತರೆ ಲೆಬ್ನೀಸ್ ಪೌಂಡ್ ಮತ್ತು ಲೆಬನಾನ್ದು ಕ್ಯಾಪಿಟಲ್ ಬೇರೂಟ್. ವಿಚ್ ಬೋರ್ಡ್ ಹ್ಯಾಸ್ ಕ್ರಿಯೇಟೆಡ್ ಟೀಮ್ ಮಾಸ್ಕ್ ಫೋರ್ಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ವೇರಿಂಗ್ ಮಾಸ್ಕ್? ಮುಖವಾಡಗಳನ್ನು ಧರಿಸುವ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ಮಂಡಳಿಯು ಟೀಮ್ ಮಾಸ್ಕ್ ಫೋರ್ಸ್ ಅನ್ನು ರಚಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ BCCI, ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಸಾರ್ವಜನಿಕ ಸ್ಥಳಗಳಲ್ಲಿ ಮುಖವಾಡಗಳನ್ನು ಧರಿಸುವುದನ್ನು ಉತ್ತೇಜಿಸಲು ಮತ್ತು ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ಹೋರಾಡಲು ದೇಶಕ್ಕೆ ಸಹಾಯ ಮಾಡಲು BCCI ಟೀಮ್ ಮಾಸ್ಕ್ ಫೋರ್ಸ್ ಹೊಸ ವಿಡಿಯೋವನ್ನು ರಚಿಸಿದೆ. BCCIದು ಫುಲ್ ಫಾರ್ಮ್ ಸ್ನೇಹಿತರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. BCCIದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ. ಆ್ಯಂಡ್ BCCIದು ಸ್ಥಾಪನೆ 1928ನಲ್ಲಿ ಆಗಿದೆ. ಆ್ಯಂಡ್ ಸ್ನೇಹಿತರೆ BCCIದು ಪ್ರಸ್ತುತ ಅಧ್ಯಕ್ಷರು ಸೌರವ್ ಗಂಗೂಲಿ. ದ ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ಸ್ ಡೇ ವಾಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ಡ್ಯಾಶ್? ವಿಶ್ವ ಪುಸ್ತಕ ಮತ್ತು ಕಾಪಿರೈಟ್ಸ್ ದಿನವನ್ನು ಪ್ರತಿ ವರ್ಷ ಡ್ಯಾಶ್ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಏಪ್ರಿಲ್ 23. ಏಪ್ರಿಲ್ 23 ಪ್ರತಿ ವರ್ಷ ವರ್ಲ್ಡ್ ಬುಕ್ ಮತ್ತು ಕಾಪಿರೈಟ್ಸ್ ಡೇ ಏಪ್ರಿಲ್ 23ರಂದು ಆಚರಿಸಲಾಗುತ್ತದೆ. ವಿಶ್ವದಾದ್ಯಂತ ಲೇಖಕರು ಪುಸ್ತಕಗಳನ್ನು ಗೌರವಿಸಲು, ಓದುವ ಕಲೆಯನ್ನು ಉತ್ತೇಜಿಸಲು ಯುನೆಸ್ಕೋ ಮತ್ತು ಪ್ರಪಂಚಾದ್ಯಂತ ಇತರ ಸಂಬಂಧಿತ ಸಂಸ್ಥೆಗಳು ಈ ದಿನವನ್ನು ಆಚರಿಸುತ್ತವೆ. ವಿಚ್ ಸಿಟಿ ವಾಸ್ ಡಿಕ್ಲೇರ್ಡ್ ಆಸ್ ಯುನೆಸ್ಕೋಸ್ ವರ್ಲ್ಡ್ ಬುಕ್ ಕ್ಯಾಪಿಟಲ್ ಇನ್ 2020? 2020ರಲ್ಲಿ ಯುನೆಸ್ಕೋದ ವಿಶ್ವ ಪುಸ್ತಕ ರಾಜಧಾನಿಯಾಗಿ ಘೋಷಿಸಿದ ನಗರ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕ್ವಾಲಾಲಂಪುರ್.
ಹೂ ಡೆವಲಪ್ ದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಸ್ ಆಪ್ತಮಿತ್ರ ಅಪ್ಲಿಕೇಶನ್ ಟು ಫೈಟ್ ಅಗೇನ್ಸ್ಟ್ ಕೊರೋನಾ ವೈರಸ್. ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ಕರ್ನಾಟಕ ರಾಜ್ಯ ಸರ್ಕಾರದ ಆಪ್ತಮಿತ್ರ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಇನ್ಫೋಸಿಸ್. ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ಕರ್ನಾಟಕ ರಾಜ್ಯ ಸರ್ಕಾರದ ಅಪ್ಲಿಕೇಶನ್ ಆಪ್ತಮಿತ್ರ ಅಪ್ಲಿಕೇಶನ್ ಅನ್ನು ಇನ್ಫೋಸಿಸ್ ಅಭಿವೃದ್ಧಿಪಡಿಸಿದೆ. ವೆನ್ ಈಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಮಲ್ಟಿಲ್ಯಾಟರಲಿಸಮ್ ಆ್ಯಂಡ್ ಡಿಪ್ಲೊಮಸಿ ಫಾರ್ ಪೀಸ್ ಅಬ್ಸರ್ವ್ಡ್? ಶಾಂತಿಗಾಗಿ ಅಂತಾರಾಷ್ಟ್ರೀಯ ಬಹುಪಕ್ಷೀಯತೆ ಮತ್ತು ರಾಜತಾಂತ್ರಿಕತೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಏಪ್ರಿಲ್ 24. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಬಹುಪಕ್ಷೀಯತೆ ಮತ್ತು ಶಾಂತಿಗಾಗಿ ರಾಜತಾಂತ್ರಿಕತೆಯ ದಿನವನ್ನು ಏಪ್ರಿಲ್ 24ರಂದು ಆಚರಿಸಲಾಗುತ್ತದೆ. ಈ ದಿನವು ಶೈಕ್ಷಣಿಕ ಮತ್ತು ಸಾರ್ವಜನಿಕ ಜಾಗೃತಿ ಮೂಡಿಸುವ ಚಟುವಟಿಕೆಗಳ ಮೂಲಕ ಶಾಂತಿಗಾಗಿ ಬಹುಪಕ್ಷೀಯತೆ ಮತ್ತು ರಾಜತಾಂತ್ರಿಕತೆಯ ಅನುಕೂಲಗಳನ್ನು ಪ್ರಸಾರ ಮಾಡುವ ಗುರಿಯನ್ನು ಹೊಂದಿದೆ. ಆ್ಯಂಡ್ ಸ್ನೇಹಿತರೆ ಈ ದಿನವನ್ನು ಮೊದಲು 24 ಏಪ್ರಿಲ್ 2019ರಂದು ಆಚರಿಸಲಾಯಿತು. ಡ್ಯಾಶ್ ವಿಲ್ ಮಾನಿಟರ್ ದ ಇವೆಂಟ್ಸ್ ಆರ್ಗನೈಸ್ಡ್ ಫಾರ್ ರೂರಲ್ ಏರಿಯಾಸ್. ಡ್ಯಾಶ್ ಗ್ರಾಮೀಣ ಪ್ರದೇಶಗಳಿಗೆ ಆಯೋಜಿಸಲಾದ ಕಾರ್ಯಕ್ರಮಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇ ಗ್ರಾಮ್ ಸ್ವರಾಜ್. ಪ್ರಧಾನಿ ನರೇಂದ್ರ ಮೋದಿಯವರು 2020 ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತಿ ರಾಜ್ ದಿನಾಚರಣೆಯ ಸಂದರ್ಭದಲ್ಲಿ ಈ ಕಾನ್ಫರೆನ್ಸ್ ಮೂಲಕ ಇ ಗ್ರಾಮ್ ಸ್ವರಾಜ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಸ್ನೇಹಿತರೆ ಈ ಗ್ರಾಮ್ ಸ್ವರಾಜ್ ಗ್ರಾಮೀಣ ಪ್ರದೇಶಗಳಿಗೆ ಆಯೋಜಿಸಲಾದ ಕಾರ್ಯಕ್ರಮಗಳನ್ನು ಮೇಲ್ವಿಚಾರಣೆ ನಡೆಸಲಿದೆ. ಡ್ಯಾಶ್ ಟು ಕೋತ್ ಆಸ್ ಚೀಫ್ ವಿಜಿಲೆನ್ಸ್ ಕಮಿಷನರ್. ಡ್ಯಾಶ್ ಮುಖ್ಯ ವಿಜಿಲೆನ್ಸ್ ಆಯುಕ್ತರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಚೀಫ್ ವಿಜಿಲೆನ್ಸ್ ಕಮಿಷನರ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಂಜಯ್ ಕೊಠಾರಿ. ಸಂಜಯ್ ಕೊಠಾರಿ ಅವರು ಮುಖ್ಯ ವಿಜಿಲೆನ್ಸ್ ಆಯುಕ್ತರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಆ್ಯಂಡ್ ಸ್ನೇಹಿತರೆ ಕೇಂದ್ರೀಯ ವಿಜಿಲೆನ್ಸ್ ಆಯೋಗವನ್ನು ಫೆಬ್ರವರಿ 1964ರಲ್ಲಿ ಸ್ಥಾಪಿಸಲಾಯಿತು. ವೆನ್ ಈಸ್ ಇಂಟರ್ನ್ಯಾಷನಲ್ ಚೆರ್ನೋಬೈಲ್ ಡಿಸಾಸ್ಟರ್ ರಿಮೆಂಬರೆನ್ಸ್ ಡೇ ಅಬ್ಸರ್ವ್ಡ್? ಅಂತಾರಾಷ್ಟ್ರೀಯ ಚೆರ್ನೋಬಿಲ್ ವಿಪತ್ತು ನೆನಪಿನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 26 ಏಪ್ರಿಲ್ 26. ಅಂತಾರಾಷ್ಟ್ರೀಯ ಚೆರ್ನೋಬಿಲ್ ವಿಪತ್ತು ನೆನಪಿನ ದಿನವನ್ನು ಏಪ್ರಿಲ್ 26ರಂದು ಆಚರಿಸಲಾಗುತ್ತದೆ. ಚೆರ್ನೋಬಿಲ್ ದುರಂತದ ಪರಿಣಾಮಗಳು ಮತ್ತು ಸಾಮಾನ್ಯವಾಗಿ ಪರಮಾಣು ಶಕ್ತಿಯ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. ನೇಟಿವ್ ಫರಿ is the military exercise between United States and which other country? ನೇಟಿವ್ ಫರಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ಯಾವ ದೇಶದ ನಡುವಿನ ಮಿಲಿಟರಿ ವ್ಯಾಯಾಮ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ವಾಟ್ ಈಸ್ ದ ನೇಮ್ ಆಫ್ ಹೈ ಪ್ರೆಷರ್ ವೆಂಟಿಲೇಟರ್ ವಿಚ್ ವಾಸ್ ಡೆವಲಪ್ಡ್ ಬೈ US ಸ್ಪೇಸ್ ಏಜೆನ್ಸಿ ನಾಸಾ ಟು ಫೈಟ್ ಅಗೇನ್ಸ್ಟ್ ಕೋವಿಡ್-19? ಕೋವಿಡ್-19 ವಿರುದ್ಧ ಹೋರಾಡಲು ನಾಸಾ ಅಭಿವೃದ್ಧಿಪಡಿಸಿದ ಹೈ ಪ್ರೆಷರ್ ವೆಂಟಿಲೇಟರಿನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವೈಟಲ್. ನಾಸಾ ಅಭಿವೃದ್ಧಿಪಡಿಸಿದ ಹೈ ಪ್ರೆಷರ್ ವೆಂಟಿಲೇಟರ್ನ ಹೆಸರು ವೈಟಲ್. ವೈಟಲ್ದು ಫುಲ್ ಫಾರ್ಮ್ ಸ್ನೇಹಿತರೆ ವೆಂಟಿಲೇಟರ್ ಇಂಟರ್ವೆನ್ಷನ್ ಟೆಕ್ನಾಲಜಿ ಆಕ್ಸೆಸಿಬಲ್ ಲೋಕಲಿ. ವೆನ್ ವಾಸ್ ದ ವರ್ಲ್ಡ್ ಡೇ ಫಾರ್ ಲ್ಯಾಬೊರೇಟರಿ ಅನಿಮಲ್ಸ್ ಅಬ್ಸರ್ವ್ಡ್ ಆನ್ಯುವಲಿ? ವಾರ್ಷಿಕವಾಗಿ ಪ್ರಯೋಗಾಲಯ ಪ್ರಾಣಿಗಳಿಗೆ ವಿಶ್ವ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಏಪ್ರಿಲ್ 24, ಏಪ್ರಿಲ್ 24. ವಿಶ್ವಾದ್ಯಂತ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಗೆ ಬಳಸಲಾಗುವ ಪ್ರಾಣಿಗಳ ಸಂಕಟಗಳನ್ನು ಕೊನೆಗೊಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಏಪ್ರಿಲ್ 24ರಂದು ಪ್ರಯೋಗಾಲಯ ಪ್ರಾಣಿಗಳ ವಿಶ್ವ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ ಲ್ಯಾಬ್ ಅನಿಮಲ್ ವೀಕನ್ನು ಏಪ್ರಿಲ್ 20ರಿಂದ 26ವರೆಗೆ ಆಚರಿಸಲಾಯಿತು. ಲ್ಯಾಬ್ ಅನಿಮಲ್ ವೀಕ್. ವಿಚ್ ಎಡಿಷನ್ ಆಫ್ ನ್ಯಾಷನಲ್ ಫೈರ್ ಸರ್ವಿಸ್ ಡೇ ವಾಸ್ ಅಬ್ಸರ್ವ್ಡ್ ಆನ್ ಏಪ್ರಿಲ್ 14? ಏಪ್ರಿಲ್ 14ರಂದು ರಾಷ್ಟ್ರೀಯ ಅಗ್ನಿಶಾಮಕ ಸೇವಾ ದಿನದ ಯಾವ ಆವೃತ್ತಿಯನ್ನು ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 76.
ಬಾಂಬೆ ಬಂದರಿನ ವಿಕ್ಟೋರಿಯಾ ಡಾಕ್ನಲ್ಲಿರುವ ಫೈಟರ್ SS ಕೋಟೆ ಪಾರುಗಾಣಿಕಾ ಕಾರ್ಯಾಚರಣೆಯಲ್ಲಿ 71 ಅಗ್ನಿಶಾಮಕ ಸಿಬ್ಬಂದಿಯ ತ್ಯಾಗವನ್ನು ನೆನಪಿಸಿಕೊಳ್ಳಲು ನಗರದ ಅಗ್ನಿಶಾಮಕ ಸೇವಾ ಕೇಂದ್ರದಲ್ಲಿ 2020 ಏಪ್ರಿಲ್ 14ರಂದು 76ನೇ ರಾಷ್ಟ್ರೀಯ ಅಗ್ನಿಶಾಮಕ ಸೇವಾ ದಿನವನ್ನು ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ, ಫೈರ್ ಸರ್ವಿಸ್ ವೀಕನ್ನು ಏಪ್ರಿಲ್ 14ರಿಂದ ಏಪ್ರಿಲ್ 20ವರೆಗೆ ಆಚರಿಸಲಾಯಿತು. ವೆನ್ ಈಸ್ ದ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಡೇ ಅಬ್ಸರ್ವ್ಡ್? ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಏಪ್ರಿಲ್ 26. ಪ್ರತಿ ವರ್ಷ ಏಪ್ರಿಲ್ 26ರಂದು ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಡೇ ಅನ್ನು ಆಚರಿಸಲಾಗುತ್ತದೆ. ನಾವೀನ್ಯತೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುವಲ್ಲಿ ಬೌದ್ಧಿಕ ಆಸ್ತಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಹಕ್ಕುಗಳ ವಹಿಸುವ ಪಾತ್ರದ ಬಗ್ಗೆ ತಿಳಿಯಲು ಈ ದಿನವನ್ನು ಆಚರಿಸಲಾಗುತ್ತದೆ. ವೆನ್ ಈಸ್ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಅಬ್ಸರ್ವ್ಡ್? ವಿಶ್ವ ರೋಗ ನಿರೋಧಕ ವಾರವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಇಮ್ಯುನೈಸೇಷನ್ ವೀಕ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಲಾಸ್ಟ್ ವೀಕ್ ಆಫ್ ಏಪ್ರಿಲ್. ವರ್ಲ್ಡ್ ಇಮ್ಯುನೈಸೇಷನ್ ವೀಕನ್ನು ಲಾಸ್ಟ್ ವೀಕ್ ಆಫ್ ಏಪ್ರಿಲ್ನಲ್ಲಿ ಆಚರಿಸಲಾಗುತ್ತದೆ. ವಾಟ್ ಈಸ್ ದ ಥೀಮ್ ಫಾರ್ ವರ್ಲ್ಡ್ ಮಲೇರಿಯಾ ಡೇ 2020? ವಿಶ್ವ ಮಲೇರಿಯಾ ದಿನ 2020ರ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಝೀರೋ ಮಲೇರಿಯಾ ಸ್ಟಾರ್ಟ್ಸ್ ವಿತ್ ಮೀ. ಮಲೇರಿಯಾವನ್ನು ನಿಯಂತ್ರಿಸಲು ಮತ್ತು ಆಫ್ರಿಕಾ ಮಲೇರಿಯಾ ದಿನವನ್ನು ಸ್ಮರಿಸಲು ಜಾಗತಿಕ ಪ್ರಯತ್ನಗಳನ್ನು ಗುರುತಿಸಲು ಪ್ರತಿ ವರ್ಷ ಏಪ್ರಿಲ್ 25ರಂದು ವಿಶ್ವ ಮಲೇರಿಯಾ ದಿನವನ್ನು ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ 2020ರ ವರ್ಲ್ಡ್ ಮಲೇರಿಯಾ ಡೇದು ಥೀಮ್ ಝೀರೋ ಮಲೇರಿಯಾ ಸ್ಟಾರ್ಟ್ಸ್ ವಿತ್ ಮೀ. Which state has launched Dhanvantri scheme under which locally unavailable medicines will be delivered to patients at home? ಸ್ಥಳೀಯವಾಗಿ ಲಭ್ಯವಿಲ್ಲದ ಮೆಡಿಸಿನ್ಸ್ ಮನೆಯಲ್ಲಿ ರೋಗಿಗಳಿಗೆ ತಲುಪಿಸುವ ಧನ್ವಂತ್ರಿ ಯೋಜನೆಯನ್ನು ಪ್ರಾರಂಭಿಸಿರುವ ಭಾರತೀಯ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಅಸ್ಸಾಂ. ಕೊರೋನಾ ವೈರಸ್ ಲಾಕ್ಡೌನ್ ಸಮಯದಲ್ಲಿ ಅನೇಕ ಜನರು ತಮ್ಮ ಪ್ರದೇಶದಲ್ಲಿ ಅಗತ್ಯವಾದ ಮೆಡಿಸಿನ್ಸ್ ಪಡೆಯದೆ ತೀವ್ರ ಸಂಕಷ್ಟದಲ್ಲಿದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಅಸ್ಸಾಂ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಧನ್ವಂತ್ರಿ ಎಂಬ ವಿಶೇಷ ಯೋಜನೆಯನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಈ ಯೋಜನೆಯ ಅಡಿಯಲ್ಲಿ ಸ್ಥಳೀಯವಾಗಿ ಲಭ್ಯವಿಲ್ಲದ ಮೆಡಿಸಿನ್ಸ್ ಅನ್ನು ಮನೆಯಲ್ಲಿ ರೋಗಿಗಳಿಗೆ ತಲುಪಿಸಲಾಗುತ್ತದೆ. ವಿಚ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಹ್ಯಾಸ್ ಲಾಂಚ್ ಇ ಕಾರ್ಯಾಲಯ ಅಪ್ಲಿಕೇಶನ್? ಫೈಲ್ಗಳು ಮತ್ತು ದಾಖಲೆಗಳ ಚಲನೆಯನ್ನು ಸಕ್ರಿಯಗೊಳಿಸಲು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯಲ್ಲಿ ಯಾರು ಈ ಕಾರ್ಯಾಲಯ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಕೊರೋನಾ ವೈರಸ್ ಸೋಂಕನ್ನು ತಡೆಗಟ್ಟಲು ಭೌತಿಕ ಸ್ಪರ್ಶವಿಲ್ಲದೆ ವಿದೌಟ್ ಫಿಸಿಕಲ್ ಟಚ್ ಫೈಲ್ಗಳು ಮತ್ತು ದಾಖಲೆಗಳ ಚಲನೆಯನ್ನು ಸಕ್ರಿಯಗೊಳಿಸಲು ಕೇಂದ್ರ ಕೈಗಾರಿಕಾ ಭದ್ರತೆ ಪಡೆ CISF ಈ ಕಾರ್ಯಾಲಯ ಎಲೆಕ್ಟ್ರಾನಿಕ್ ಆಫೀಸ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು. CISF ಹೆಡ್ ಕ್ವಾರ್ಟರ್ ಸ್ನೇಹಿತರೆ ನವದೆಹಲಿಯಲ್ಲಿದೆ. ಆ್ಯಂಡ್ CISF ಪ್ರಸ್ತುತ ಡೈರೆಕ್ಟರ್ ಜನರಲ್ ರಾಜೇಶ್ ರಂಜನ್. Cricketer Sana Mir, who announced retirement recently, is the former captain of which country? ಇತ್ತೀಚೆಗೆ ನಿವೃತ್ತ ಘೋಷಿಸಿದ ಕ್ರಿಕೆಟರ್ ಸನಾ ಮೀರ್ ಯಾವ ದೇಶದ ಮಾಜಿ ನಾಯಕಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಪಾಕಿಸ್ತಾನ್. ಪಾಕಿಸ್ತಾನ್ ಕ್ರಿಕೆಟ್ ಟೀಮ್ದು ಮಾಜಿ ನಾಯಕಿ ಸನಾ ಮೀರ್ ಇತ್ತೀಚೆಗೆ ನಿವೃತ್ತ ಘೋಷಿಸಿದ್ದಾರೆ. Which country topped the trends in World Military Expenditure 2019 list? ವಿಶ್ವ ಮಿಲಿಟರಿ ವೆಚ್ಚದ 2019 ಪಟ್ಟಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಯುನೈಟೆಡ್ ಸ್ಟೇಟ್ಸ್. ಸ್ನೇಹಿತರೆ, ಈ ವರದಿಯನ್ನು ಸಿಪ್ರಿ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಟಿಸಿದೆ. ಆ್ಯಂಡ್ ಸ್ನೇಹಿತರೆ, ಈ ವರದಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ವರ್ಲ್ಡ್ ವೆಟರ್ನರಿ ಡೇ ಈಸ್ ಅಬ್ಸರ್ವ್ಡ್ ಆನ್ ಎವ್ರಿ ಡ್ಯಾಶ್ ಆಫ್ ಏಪ್ರಿಲ್. ಪ್ರತಿ ಡ್ಯಾಶ್ನ ಏಪ್ರಿಲ್ನಲ್ಲಿ ವಿಶ್ವದ ಪಶು ವೈದ್ಯಕೀಯ ದಿನವನ್ನು ಆಚರಿಸಲಾಗುತ್ತದೆ. ವರ್ಲ್ಡ್ ವೆಟರ್ನರಿ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಲಾಸ್ಟ್ ಸ್ಯಾಟರ್ಡೇ. ಪ್ರತಿ ವರ್ಷ ಏಪ್ರಿಲದ ಕೊನೆಯ ಶನಿವಾರದಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ 2020ರ ಏಪ್ರಿಲ್ 25ರಂದು ಈ ದಿನವನ್ನು ಆಚರಿಸಲಾಯಿತು. ಪ್ರಾಣಿಗಳು ಮತ್ತು ಸಮಾಜದ ಆರೋಗ್ಯಕ್ಕೆ
ಪಶುವೈದ್ಯರ ಕೊಡುಗೆಗಳನ್ನು ಆಚರಿಸಲು ಈ ದಿನವನ್ನು ಒಂದು ಅವಕಾಶವನ್ನು ಒದಗಿಸುತ್ತದೆ. ಆ್ಯಂಡ್ ಸ್ನೇಹಿತರೆ 2020 ವರ್ಲ್ಡ್ ವೆಟರ್ನರಿ ಡೇದು ಥೀಮ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫಾರ್ ಇಂಪ್ರೂವಿಂಗ್ ಆನಿಮಲ್ ಆ್ಯಂಡ್ ಹ್ಯೂಮನ್ ಹೆಲ್ತ್. ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.